ಹಲೋ ಗಾಯ್ಸ್, ಒಂದು ದಿನ ಇದಕ್ಕಿದ್ದಂಗೆನೆ ಒಂದು ಚಿಕ್ಕ ಹುಡುಗಿಗೆ ಒಂದು ರೋಬೋಟ್ ಸಿಗುತ್ತೆ. ಆದ್ರೆ ಆ ರೋಬೋಟ್ ಹೋಗ್ತಾ ಹೋಗ್ತಾ ಇವಳನ್ನ ಎಷ್ಟು ಹಚ್ಕೊಂಡ್ಬಿಡುತ್ತೆ ಅಂದ್ರೆ ಇವಳನ್ನ ತುಂಬಾನೇ ಹಚ್ಕೊಂಡ್ಬಿಡುತ್ತೆ. ಒಂದು ಹ್ಯೂಮನ್ ಫೀಲಿಂಗ್ಸ್ ಅದಕ್ಕೆ ಬಂದ್ಬಿಡುತ್ತೆ. ಮತ್ತೆ ಬೇರೆ ವ್ಯಕ್ತಿಗಳು ಈ ರೋಬೋಟ್ ನ ಯೂಸ್ ಮಾಡ್ಕೊಂಡು ಒಂದು ಕೆಟ್ಟದಾಗಿ ಏನು ಮಾಡೋದಕ್ಕೆ ಯೋಚನೆ ಕೂಡ ಮಾಡ್ತಾ ಇರ್ತಾರೆ. ಕೊನೆವರೆಗೂ ಈ ರೋಬೋಟ್ ಇವ್ರ ಜೊತೆನೆ ಇರುತ್ತೋ ಇಲ್ವಂತ ಇವತ್ತು ನಾವು ಈ ಮೂವಿ ನೋಡೋಣ. ಅಂದಾಗೆ ಈ ಮೂವಿ ಹೆಸರು ನೆಕ್ಸ್ಟ್ ಜೆನ್ ಅಂತ. ಮತ್ತೆ ಹಾಗೆ ರೀಸೆಂಟ್ ಆಗಿ ನಾನೊಂದು ವುಲ್ಫ್ ಮ್ಯಾನ್ ಅಂತ ಒಂದು ಮೂವಿನ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ನೀವು ಇನ್ನೂ ಯಾರಾದ್ರೂ ಈ ಮೂವಿ ನೋಡಿಲ್ಲ ಅಂದ್ರೆ ಇಂಡಿಸ್ಕ್ರಿಪ್ಷನ್ ಬರುತ್ತೆ, ಹೋಗಿ ನೋಡಿ. ಈಗ ನೀವು ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ವಿಡಿಯೋಗೊಂದು ಲೈಕ್ ನ ಮಾಡಿ. ಸರಿ, ಕತೆ ಒಳಗಡೆ ಹೋಗೋಣ ಬನ್ನಿ. ಮೂವಿಯ ಓಪನಿಂಗ್ ಸೀನ್ ನಲ್ಲೇ ನಾವು ಒಂದು ಚಿಕ್ಕ ಹುಡುಗಿನ ನೋಡ್ತೀವಿ. ಇವಳ ಹೆಸರು ಮಯಿ ಅಂತ. ಇವಳು ಹಾಗೆ ಆಟ ಆಡ್ತಾ ಇರ್ಬೇಕಾದ್ರೆ ಇವ್ರ ತಂದೆ ತಾಯಿ ತುಂಬಾ ಜೋರಾಗಿ ಜಗಳ ಆಡ್ತಾ ಇವ್ರ ತಂದೆ ಇವ್ರನ್ನ ಬಿಟ್ಬಿಟ್ಟು ಬೇರೆ ಜಾಗಕ್ಕೆ ಹೊರಟೋಗ್ಬಿಡ್ತಾನೆ ಪರ್ಮನೆಂಟ್ ಆಗಿ. ಇದರಿಂದ ಮಯಿ ತಾಯಿನೇ ಇವಳನ್ನ ಸಾಕೊಡ್ತಾ ಇರ್ತಾಳೆ. ಒಂದು ದಿನ ಅಂತ ಬರುತ್ತೆ, ಇವ್ರ ತಂದೆನೂ ಕೂಡ ಡೆತ್ ಆಗಿ ಹೋಗ್ಬಿಡ್ತಾರೆ. ಅವಾಗಿಂದ ಮೈಯಿಗೆ ತಂದೆ ತಾಯಿ ಎಲ್ಲ ಕೂಡ ಅವ್ರ ತಾಯಿನೇ ಆಗಿರ್ತಾಳೆ. ಹೋಗ್ತಾ ಹೋಗ್ತಾ ಟೆಕ್ನಾಲಜಿ ಕೂಡ ಅಡ್ವಾನ್ಸ್ ಆಗೋಗ್ಬಿಡುತ್ತೆ. ಎಲ್ಲರೂ ಕೂಡ ರೋಬೋಟ್ ನ ಯೂಸ್ ಮಾಡಕ್ಕೆ ಶುರು ಮಾಡಿರ್ತಾರೆ. ಇವಾಗ ನಾವು ನೋಡ್ತೀವಿ ಚೆನ್ನಾಗಿ ಬೆಳ್ಕೊಂಡಿರೋ ಮೈಯಿನ. ಮತ್ತೆ ಇವ್ರ ತಾಯಿ ಹೆಸರು ಬಂದ್ಬಿಟ್ಟು ಮೌಲಿ ಅಂತ. ಇವ್ರ ತಾಯಿ ಇವಳನ್ನ ಕ್ಯೂ ರೋಬೋಟ್ ನ ಹೆಡ್ ಕ್ವಾರ್ಟರ್ ಗೆ ಕರ್ಕೊಂಡು ಹೋಗ್ತಾ ಇರ್ತಾಳೆ. ಯಾಕಪ್ಪ ಅಂದ್ರೆ ಜೆನ್ 6 ಒಂದು ಗ್ರ್ಯಾಂಡ್ ಓಪನಿಂಗ್ ಇರುತ್ತೆ, ಒಂದು ಹೊಸ ರೋಬೋಟ್ ಓಪನಿಂಗ್ ಇರುತ್ತೆ. ಅದಕ್ಕೋಸ್ಕರ ಇವಳನ್ನ ಕರ್ಕೊಂಡು ಹೋಗ್ತಾ ಇರ್ತಾರೆ. ಈಗ ಜನ ಎಲ್ಲ ಈ ಒಂದೊಂದು ಚಿಕ್ಕ ಕೆಲ್ಸಕ್ಕೂ ಕೂಡ ರೋಬೋಟ್ ನ ಯೂಸ್ ಮಾಡ್ತಾ ಇರ್ತಾರೆ. ಅದೇ ರೀತಿ ಇವಳ ತಾಯಿ ಕೂಡ ತುಂಬಾ ಅಡಿಕ್ಟ್ ಆಗ್ಬಿಟ್ಟಿರ್ತಾಳೆ ಈ ರೋಬೋಟ್ಸ್ ಗಳಿಗೆ. ಯಾವಾಗ್ಲೂ ಕೂಡ ಅದ್ರಲ್ಲೇ ಇರ್ತಾಳೆ. ಆದ್ರೆ ಇವಳಿಗೆ ರೋಬೋಟ್ಸ್ ಗಳಂದ್ರೆ ಇಷ್ಟನೇ ಇರೋದಿಲ್ಲ ಮೈಯಿಗೆ. ಅದೇ ರೀತಿ ಇವರು ಕ್ಯೂ ರೋಬೋಟ್ ನ ಹೆಡ್ ಕ್ವಾರ್ಟರ್ ಹತ್ರ ಬರ್ತಾರೆ. ಒಳಗಡೆ ಹೋದಾಗ ಇವ್ರ ತರನೇ ತುಂಬಾ ಜನ ಬಂದಿರ್ತಾರೆ. ಮತ್ತೆ ಅಲ್ಲೊಂದು ಅನೌನ್ಸ್ಮೆಂಟ್ ಕೂಡ ಹಾಕ್ತಾ ಇರುತ್ತೆ. ಎಲ್ಲರೂ ಕೂಡ ನಿಮ್ ತಂದೆ ತಾಯಿಗಳ ಜೊತೆನೆ ಇರ್ಬೇಕು, ಬೇರೆ ಎಲ್ಲೂ ಆಗ್ಬಾರ್ದು ಅಂತ ಒಂದು ಅನೌನ್ಸ್ಮೆಂಟ್ ಕೂಡ ಹಾಕ್ತಾ ಇರುತ್ತೆ. ಹಾಗೆ ಇವರು ಲಿಫ್ಟ್ ಅಲ್ಲಿ ಹೋಗ್ತಿರ್ಬೇಕಾದ್ರೆ ಮೈ ಕೆಳಗಡೆ ಒಂದು ಸ್ಟೇಡಿಯಂ ನ ನೋಡ್ತಾಳೆ, ಫುಟ್ಬಾಲ್ದು. ಇದರಿಂದ ಅದನ್ನ ನೋಡೋಕೆ ನಾವು ಹೋಗೋಣ ಬಾ ಮಮ್ಮಿ ಅಂತ ಕರೆದ್ರು ಕೂಡ ಅವ್ರ ತಾಯಿ ಯಾವುದೇ ರೀತಿ ರೆಸ್ಪಾನ್ಸ್ ಇರೋದಿಲ್ಲ. ಇದರಿಂದ ಇವಳು ಮೆಲ್ಲುಕೆ ಆ ಲಿಫ್ಟ್ ಇಂದ ಕೆಳಗಡೆ ಇಳಿತಾ ಇರ್ತಾಳೆ. ಇದನ್ನ ಒಂದು ಡ್ರೋನ್ ರೋಬೋಟ್ ನೋಡ್ಬಿಡುತ್ತೆ. ನೋಡ್ಬಿಟ್ಟು ನೀವು ಮೇಲ್ಗಡೆ ಹೋಗೋ ಲಿಫ್ಟ್ ಇಂದ ಕೆಳಗಡೆ ಹೋಗ್ತಾ ಇದ್ದೀರಾ, ದಯವಿಟ್ಟು ನೀವು ಮೇಲ್ಗಡೆ ಹೋಗಿ ಅಂತ ಹೇಳಿದ್ರು ಕೂಡ ಇವಳು ಕೇಳೋದಿಲ್ಲ. ಅದೇ ಒಂದು ರೋಬೋಟ್ ನ ಹಿಡ್ಕೊಂಡು ಅದ್ರ ಮೇಲೆ ಕೂತ್ಕೊಂಡ್ಬಿಡ್ತಾಳೆ. ಅದಕ್ಕೆ ಸರ್ಸರಿಯಾಗಿ ಹೊಡಿತಾ ನಾನು ಹೇಳಿದ ರೀತಿ ಕೇಳಬೇಕು ಅಂದ್ಬಿಟ್ಟು ಅದ್ರ ಮೇಲ್ಗಡೆ ಕೂತ್ಕೊಂಡು ಆ ಸ್ಟೇಡಿಯಂ ಅಲ್ಲಿ ನಡೀತಾ ಇರೋ ಮ್ಯಾಚ್ ನ ನೋಡ್ತಾ ಇರ್ತಾಳೆ. ಆದ್ರೆ ಇವಳು ತುಂಬಾ ವೇಟ್ ಇರೋದ್ರಿಂದ ಆ ಡ್ರೋನ್ ರೋಬೋಟ್ಗೆ ತಡೆಯಕ್ಕಾಗ್ದಲೆ ಅದು ಕೆಟ್ಟೋಗ್ಬಿಡುತ್ತೆ. ಇದರಿಂದ ಅದು ಸೀದಾ ಕೆಳಗಡೆಗೆ ಬಿದ್ದೋಗ್ಬಿಡುತ್ತೆ. ಹೀಗಾಗಿ ಇವಳು ಕೂಡ ಕೆಳಗಡೆ ಬಿದ್ದಾಗ ಇವಳು ಒಂಟಿ ಆಗ್ಬಿಟ್ಟಿರ್ತಾಳಲ್ಲ, ಅವಾಗ ಅಲ್ಲಿಗೆ ಒಂದು ಪೊಲೀಸ್ ರೋಬೋಟ್ ಬರುತ್ತೆ. ಬಂದ್ಬಿಟ್ಟು ನಿನ್ ಪೇರೆಂಟ್ಸ್ ಜೊತೆ ನೀನಿಲ್ಲ, ನಿನ್ ಪೇರೆಂಟ್ಸ್ ಜೊತೆ ನೀನ್ ಹೋಗ್ಬೇಕು ನಡಿ ಅಂತ ಹೇಳಿದ್ರೆ ಇವಳು ಅದರಿಂದ ಎಸ್ಕೇಪ್ ಆಗ್ಬಿಡ್ತಾಳೆ. ಆ ಒಂದು ಪೊಲೀಸ್ ರೋಬೋಟ್ ಕೂಡ ಇವಳನ್ನ ಹಿಡಿಯೋಕೆ ಅಂತ ಬಂದಾಗ ಇವಳು ಕೈಗೆ ಸಿಗೋದಿಲ್ಲ. ಆ ಜಾಗದಲ್ಲಿ ಒಂದು ಚಿಕ್ಕ ಪೈಪ್ ಇರುತ್ತೆ ರೋಬೋಟ್ಸ್ ಗಳು ಹೋಗೋಕೆ ಬರೋದಕ್ಕೆ, ಅದ್ರೊಳಗಡೆ ಹೊರಟೋಗ್ಬಿಡ್ತಾಳೆ. ಅದ್ರೊಳಗಡೆ ಹೋದಾಗ ಇವಳನ್ನ ಮ್ಯಾಗ್ನೆಟಿಕ್ ಫೋರ್ಸು ಎಳೆಯೋಕೆ ಶುರು ಮಾಡುತ್ತೆ. ಇದರಿಂದ ಇವಳು ಆ ಪೈಪ್ ಇಂದ ಮೂವ್ ಆಗ್ತಾ ಒಂದು ಸೀಕ್ರೆಟ್ ಆಗಿರೋ ಜಾಗಕ್ಕೆ ಬರ್ತಾಳೆ. ಬಂದ್ ನೋಡಿದಾಗ ಅಲ್ಲೊಬ್ಬ ಸೈಂಟಿಸ್ಟ್ ಇರ್ತಾನೆ. ಇವನ ಹೆಸರು ಡಾಕ್ಟರ್ ಟ್ಯಾನಿರ್ ರೈಸ್ ಅಂತ. ಇವೊಂದು ಸೀಕ್ರೆಟ್ ಆಗಿ ಒಂದು ರೋಬೋಟ್ ನ ಕಂಡುಹಿಡಿತಾ ಇರ್ತಾನೆ, ಅದು ಯಾರಿಗೂ ಕೂಡ ಗೊತ್ತಾಗ್ದಂಗೆ. ಮತ್ತೆ ಈ ಡಾಕ್ಟರ್ ಟ್ಯಾನಿರ್ ರೈಸ್ ಗೆ ಒಂದು ಕೆಲಸ ಬರುತ್ತೆ. ಇದರಿಂದ ಆ ಜಾಗದಿಂದ ಹೊರಗಡೆ ಹೊರಟೋಗ್ಬಿಡ್ತಾನೆ. ಅವ್ನು ಹೋಗಾದ್ಮೇಲೆ ಈ ಮೈ ಹೋಗ್ಬಿಟ್ಟು ಆ ರೋಬೋಟ್ ಹತ್ರ ಹೋಗ್ತಾಳೆ. ನೋಡಿದ್ರೆ ಅದು ಇನ್ನೂ ಆಫ್ ಆಗಿರುತ್ತೆ. ಅದ್ರ ಕೈ ಹತ್ರ ಇವಳು ಕೈನ ನಿಧಾನಕ್ಕೆ ಹೋಗಿ ಟಚ್ ಮಾಡ್ತಾಳೆ. ಟಚ್ ಮಾಡಿದ ತಕ್ಷಣ ಅಲ್ಲಿರುವಂತ ಮಿಷಿನ್ ಆಕ್ಟಿವೇಟ್ ಆಗ್ಬಿಟ್ಟು ಈ ರೋಬೋಟ್ ಗೆ ಏನೇನು ಪಾರ್ಟ್ಸ್ ಹಾಕ್ಬೇಕಾಗಿತ್ತೋ ಅದನ್ನೆಲ್ಲಾನು ಕೂಡ ಹಾಕ್ಬಿಟ್ಟು ಈ ರೋಬೋಟ್ ನ ಆಕ್ಟಿವೇಟ್ ಮಾಡ್ಬಿಡುತ್ತೆ. ಇದ್ರ ಹೆಸರು ಬಂದ್ಬಿಟ್ಟು 77 ಅಂತ. ಆ ರೋಬೋಟ್ ಆಕ್ಟಿವೇಟ್ ಆಗಿದ ತಕ್ಷಣ ಈ ರೋಬೋಟ್ ಇವಳ ಹೆಸರನ್ನ ಕೇಳುತ್ತೆ. ಇದರಿಂದ ಇವಳು ಆ ರೋಬೋಟ್ ಗೆ ಬೈತಾ ಇರ್ತಾಳೆ, ಸ್ಟುಪಿಡ್ ರೋಬೋಟ್ ಹಾಗೆ ಹೀಗೆ ಅಂತ. ಮತ್ತೆ ಆ ರೋಬೋಟ್ ಇವಳನ್ನ ಫಾಲೋ ಮಾಡ್ತಾ ಇರ್ತದಲ್ಲ, ಇದರಿಂದ ನನ್ನನ್ನ ಯಾಕೆ ಫಾಲೋ ಮಾಡ್ತಾ ಇದೀಯಾ, ನಾವಿಬ್ರು ಏನ್ ಫ್ರೆಂಡ್ಸಾ, ನನ್ನ ಜೀವನ ಪೂರ್ತಿ ನಿನ್ ಜೊತೆಲಿ ಇರ್ಬೇಕು ಅಂತ ಡಿಸೈಡ್ ಮಾಡಿದ್ಯಾ ಅಂತ ಬೈತಿರ್ಬೇಕಾದ್ರೆ ಆ ರೋಬೋಟ್ ಕೂಡ ಹೌದು ನೀನೇ ಅಲ್ವಾ ನನ್ನ ಆಕ್ಟಿವೇಟ್ ಮಾಡಿದ್ದು, ನಾನ್ ನಿನ್ನನ್ನೇ ಫಾಲೋ ಮಾಡ್ಬೇಕು ಅಂತ. ಮತ್ತೆ ಆಗ ಅಲ್ಲಿಗೆ ಆ ಪೊಲೀಸ್ ರೋಬೋಟ್ ಬಂದ್ಬಿಡುತ್ತೆ. ಇವಳನ್ನ ಹುಡುಕೊಂಡು ಅವಳ ಕೈ ಹಿಡ್ಕೊಂಡು ಅಲ್ಲಿಂದ ಹೇಳ್ಕೊಂಡು ಹೊಂಟೋಗ್ಬಿಡುತ್ತೆ. ಅವಳು ಹೋಗ್ಬೇಕಾದ್ರೆ ನನ್ನ ಬ್ಯಾಗ್ ಅಲ್ಲೇ ಬಿಟ್ಟಿದ್ದೀನಿ, ನಾನು ತಗೊಂಡ್ಬರ್ತೀನಿ ಅಂದ್ರೂ ಕೂಡ ಬಿಡೋದಿಲ್ಲ, ಹೇಳ್ಕೊಂಡು ಹೊಂಟೋಗ್ಬಿಡುತ್ತೆ. ಅವಳು ಹೋಗೋದ್ಮೇಲೆ ಈ 77 ರೋಬೋಟ್ ನೋಡುತ್ತೆ, ಅವಳ ಬ್ಯಾಗ್ ನ ಇಲ್ಲೇ ಬಿಟ್ಟು ಹೋಗ್ಬಿಟ್ಟಿರುತ್ತಲ್ಲ, ಇದರಿಂದ ಕೊಡ್ಬೇಕು ಅಂತ ಡಿಸೈಡ್ ಮಾಡ್ಕೊಳ್ಳುತ್ತೆ. ಮತ್ತೆ ನೆಕ್ಸ್ಟ್ ನಾವು ಈ ಕ್ಯೂ ರೋಬೋಟ್ ನ ಫೌಂಡರ್ CEO ನ ನೋಡ್ತೀವಿ. ಇವನ ಹೆಸರು ಜಸ್ಟಿನ್ ಪಿನ್ ಅಂತ. ಇವನೊಂದು ಸ್ಟೇಜ್ ಮೇಲೆ ಬರ್ತಾನೆ ಒಂದು ಸ್ಪೀಚ್ ನ ಕೊಡೋದಕ್ಕೆ ಅನ್ಬಿಟ್ಟು. ಮತ್ತೆ ಆ ಪೊಲೀಸ್ ರೋಬೋಟ್ ಮಹಿನ ಕರ್ಕೊಂಡ್ ಬಂದ್ಬಿಟ್ಟು ಪೇರೆಂಟ್ಸ್ ಜೊತೆ ಬಿಟ್ಬಿಟ್ಟು ಹೊರಟೋಗ್ಬಿಡುತ್ತೆ. ಇವನು ಇಲ್ಲಿ ಸ್ಪೀಚ್ ಕೊಡಕ್ಕೆ ಶುರು ಮಾಡ್ತಾನೆ. ಆಕ್ಚುಲಿ ಇವನು ಹೊಸದಾಗಿ ಒಂದು ಜೆನ್ 6 ಅನ್ನೋ ಒಂದು ರೋಬೋಟ್ ನ ಕಂಡಿಡ್ದಿರ್ತಾನೆ. ಅದನ್ನ ಪ್ರೆಸೆಂಟೇಶನ್ ಮಾಡೋದಕ್ಕೆ ಅನ್ಬಿಟ್ಟು ಸ್ಟೇಜ್ ಮೇಲೆ ಬಂದಿರ್ತಾನೆ. ಇನ್ಮೇಲೆ ನಿಮ್ಗೆ ಹಳೆ ರೋಬೋಟ್ ಗಳ ಅವಶ್ಯಕತೆ ಇಲ್ಲ, ಇನ್ನು ಹೊಸ ರೋಬೋಟ್ ಬಂದಿದೆ, ಅದೇ ಜೆನ್ 6. ಅದಕ್ಕಿಂತ ತುಂಬಾ ಚೆನ್ನಾಗಿ ಕೆಲಸ ಮಾಡುತ್ತೆ, ನಿಮ್ಮ ಕೆಲಸನೆಲ್ಲ ಈಸಿಯಾಗಿ ಮಾಡ್ಕೊಡುತ್ತೆ
ಆಗುತ್ತೆ ಅಂದ್ಬಿಟ್ಟು ಇದ್ರ ಬಗ್ಗೆ ಅದೊಂದು ಸ್ಪೀಚ್ ನ ಕೊಡ್ತಾ ಮತ್ತೆ ಅಲ್ಲಿ ಬಂದಿರೋರು ಎಲ್ಲರಿಗೂ ಕೂಡ ಕ್ಯೂ ರೋಬೋಟ್ ನ ಜೆನ್ 6 ವರ್ಷನ್ ನ ಎಲ್ಲರಿಗೂ ಫ್ರೀ ಆಗಿ ಕೊಡ್ತೀನಿ ಅಂತ ಹೇಳಿ ಅಲ್ಲಿಂದ ಹೊರಟೋಗ್ಬಿಡ್ತಾನೆ. ಮತ್ತೆ ಇವನು ಡಾಕ್ಟರ್ ಟ್ಯಾನಿರ್ ರೈಸ್ ಹತ್ರ ಬರ್ತಾನೆ. ಬಂದಾಗ ಆ ಡಾಕ್ಟರ್ ಕೂಡ ಹೇಳ್ತಾನೆ, ಈಗ ನಾವು ಕ್ರಿಯೇಟ್ ಮಾಡಿರೋಂತ 6 ಜನ್ ರೋಬೋಟ್ ಅದ್ರೊಳಗಡೆ ತುಂಬಾ ಗ್ಲಿಚ್ ಇದೆ, ಅದು ಇಷ್ಟ ಬೇಗ ನೀನು ರಿಲೀಸ್ ಮಾಡಿರೋದು ಸರಿ ಹೋಗೋದಿಲ್ಲ, ಅದನ್ನ ಸ್ವಲ್ಪ ದಿನ ಮತ್ತೆ ನಾವು ಚೆಕ್ ಮಾಡೋಣ, ಕ್ಲೀನ್ ಆಗಿ ಅದ್ರೊಳಗಡೆ ಇರೋ ಬಗ್ಸ್ ನೆಲ್ಲ ತೆಗಿಯೋಣ, ಇವಾಗ್ಲೇ ಅದನ್ನ ಪಬ್ಲಿಷ್ ಮಾಡ್ಬೇಡ ಅಂತ. ಆದ್ರೆ ಅವನು ಕೇಳೋ ರೀತಿ ಇರೋದಿಲ್ಲ, ಅದ್ರೊಳಗಡೆ ಏನು ಪ್ರಾಬ್ಲಮ್ ಇಲ್ಲ, ಅದ್ರ ಬಗ್ಗೆ ನೀನ್ ತಲೆ ಕೆಡ್ಸ್ಕೊಂಬೇಡ, ಈ ಜನರೆಲ್ಲ ದೊಡ್ಡ ಮೂರ್ಖರು, ಅವ್ರನ್ನ ಈಸಿಯಾಗಿ ಯಾಮಾರಿಸಬಹುದು, ನಾವು ಅದನ್ನ ಪಬ್ಲಿಷ್ ಮಾಡಿದ್ರೆ ಕರೆಕ್ಟ್ ಆಗಿದೆ ಅನ್ಬಿಟ್ಟು ಆ ಡಾಕ್ಟರ್ ಗೆ ಸುಮ್ನೆ ಆಗಿಸ್ಬಿಡ್ತಾನೆ. ಮತ್ತೆ ಈ ಕಡೆ ಆ 7 ರೋಬೋಟ್ ಇದೆಯಲ್ಲ, ಅವಳನ್ನ ಬ್ಯಾಗ್ ನ ಕೊಡಲ್ಲ ಅನ್ಬಿಟ್ಟು ಆ ರೋಬೋಟ್ ಗೆ ಹೆಡ್ ಕ್ವಾರ್ಟರ್ ಇಂದ ಆಚೆ ಬರುತ್ತೆ. ಮತ್ತೆ ಹಾಗೆ ಅವಳನ್ನ ಹುಡುಕ್ತಿರ್ಬೇಕಾದ್ರೆ ಅವಳು ಕಾರ್ನ ಹೊತ್ಕೊಂಡು ಹೋಗೋದನ್ನ ಇದು ನೋಡುತ್ತೆ. ಇದರಿಂದ ಅವಳಿಗೆ ಬ್ಯಾಗ್ ನ ಕೊಡೋಣ ಅಂತ ಹೋಗ್ತಿರ್ಬೇಕಾದ್ರೆ ಅಲ್ಲಿಗೆ ಒಂದು ಪೊಲೀಸ್ ರೋಬೋಟ್ ಬಂದ್ಬಿಟ್ಟು, ಎಲ್ಲಿಗೆ ಹೋಗ್ತಿದ್ಯಾ ನೀನು, ಇಲ್ಲಿಂದ ಆಚೆ ಹೋಗ್ಬಾರ್ದು, ಒಳಗಡೆ ನಡಿ ಅಂತ ಹೇಳ್ತಿರ್ಬೇಕಾದ್ರೆ ಆ ಹುಡುಗಿಗೆ ಬ್ಯಾಗ್ ಕೊಡ್ಬೇಕು ಅಂದ್ರೂ ಕೂಡ ಬಿಡೋದಿಲ್ಲ. ಅದು ಒಳಗಡೆ ನಡಿ ಅಂದ್ಬಿಟ್ಟು ಕೈ ಹಿಡ್ಕೊಂಡು ಎಳಿತಿರ್ಬೇಕಾದ್ರೆ ಅದು ತನ್ನ ಲೇಸರ್ ಗನ್ನಿಂದ ಅದ್ರ ಬಾಡಿನೇ ಅರ್ಧಕ್ಕೆ ಕಟ್ ಮಾಡ್ಬಿಡುತ್ತೆ. ಕಟ್ ಮಾಡಿ ಇವಳನ್ನ ಫಾಲೋ ಮಾಡ್ಕೊಂಡು ಸ್ಪೀಡ್ ಆಗಿ ಹೈವೇಲಿ ಬರ್ತಾನೆ ಇರುತ್ತೆ. ಇದರಿಂದ ಟ್ರಾಫಿಕ್ ರೂಲ್ಸ್ ಬ್ರೇಕ್ ಆಗಿರೋದ್ರಿಂದ ಮತ್ತಷ್ಟು ಟ್ರಾಫಿಕ್ ಪೊಲೀಸ್ ರೋಬೋಟ್ಗಳು ಇದನ್ನ ಫಾಲೋ ಮಾಡ್ಕೊಂಡ್ ಬರ್ತಾ ಇರ್ತಾರೆ ಇದನ್ನ ಹಿಡಿಯೋದಕ್ಕೆ ಅನ್ಬಿಟ್ಟು. ಆದ್ರೆ ಇದಕ್ಕೆಲ್ಲ ಆ ರೋಬೋಟ್ ಜಗ್ಗೋದೇ ಇಲ್ಲ. ಬಂದಿರುವಂತ ಪೊಲೀಸ್ ರೋಬೋಟ್ಸ್ ಗಳ ಎಲ್ಲಾರ ಕಥೆನೂ ಮುಗಿಸಾಕ್ಬಿಟ್ಟು ಮುಂದೆ ಹೋಗ್ತಾ ಇರುತ್ತೆ. ಇದರಿಂದ ದೊಡ್ಡ ಕೇಸ್ ಆಗ್ಬಿಡುತ್ತೆ. ಹಾಗಾಗಿ ಇದ್ರ ಮೇಲೆ ಶೂಟ್ ಮಾಡೋದಕ್ಕೆಲ್ಲ ತುಂಬಾ ಡ್ರೋನ್ ರೋಬೋಟ್ಸ್ ಗಳೆಲ್ಲ ಟ್ರೈ ಮಾಡಿದ್ರು ಕೂಡ ಇದ್ರೊಳಗಡೆ ತುಂಬಾ ಅಡ್ವಾನ್ಸ್ ಆಗಿರುವಂತ ಮಿಷಿನ್ ಗನ್ ಗಳೆಲ್ಲ ಇರುತ್ತೆ. ಅದನ್ನ ಯೂಸ್ ಮಾಡಿ ಇದು ಮಸ್ತಾಗಿ ಫೈಟ್ ಮಾಡ್ತಾ ಮುಂದೆ ಹೋಗ್ತಾನೆ ಇರುತ್ತೆ. ಮತ್ತೆ ಇದು ಎಷ್ಟೇ ರೋಬೋಟ್ ಗಳನ್ನ ಸಾಯಿಸಿದ್ರು ಕೂಡ ಇನ್ನೂ ಎಷ್ಟು ಜನ ಬರ್ತಾನೆ ಇರ್ತಾರೆ ಇದನ್ನ ಹಿಡಿಯೋದಕ್ಕೆ ಅನ್ಬಿಟ್ಟು. ಹಾಗೆ ಕೆಲವು ತುಂಬಾ ಟ್ರೈನ್ ಆಗಿರೋ ರೋಬೋಟ್ಸ್ ಗಳು ಬಂದ್ಬಿಟ್ಟು ಇದ್ರ ಮೇಲೆ ದೊಡ್ಡದಾಗಿ ಬ್ಲಾಸ್ಟ್ ಮಾಡ್ಬಿಡುತ್ತೆ. ಇದರಿಂದ ಇದು ಹೋಗ್ತಿದ್ದಂತ ಬ್ರಿಡ್ಜ್ ಬ್ರೇಕ್ ಆಗ್ಬಿಟ್ಟು ಇದು ಕೆಳಗಡೆ ಬಿದ್ದು ಹೋಗ್ಬಿಡುತ್ತೆ. ಈ ಕಡೆ ಟ್ಯಾನಿರ್ ರೈಸ್ ಗೆ ಗೊತ್ತಾಗೋಗ್ಬಿಡುತ್ತೆ ಅವನು ಸೀಕ್ರೆಟ್ ಆಗಿ ಕಂಡಿಡಿದಂತ ರೋಬೋಟ್ ಅಲ್ಲಿಂದ ಎಸ್ಕೇಪ್ ಆಗೋಗ್ಬಿಟ್ಟಿದೆ ಅಂತ. ಇದರಿಂದ ಫುಲ್ ಟೆನ್ಷನ್ ಆಗ್ತಾ ಇರ್ತಾನೆ, ಯಾಕೆಂದ್ರೆ ಅದು ತುಂಬಾ ಸ್ಟ್ರಾಂಗೆಸ್ಟ್ ಆಗಿರುವಂತ ಒಂದು ರೋಬೋಟ್ ಆಗಿರುತ್ತೆ. ಮತ್ತೆ ಈ ಕಡೆ ಆ ರೋಬೋಟ್ ಬಿದ್ದೋಗಿತ್ತಲ್ಲ ಅದಕ್ಕೆ ಪ್ರಜ್ಞೆ ಬರುತ್ತೆ. ಪ್ರಜ್ಞೆ ಬಂದಾಗ ಎದ್ಬಿಟ್ಟು ತನ್ನ ಎಲ್ಲಾ ಪಾರ್ಟ್ಸ್ ಗಳು ಸರಿಯಾಗಿದೆಯಾ ಇಲ್ವಾ ಅಂದ್ಬಿಟ್ಟು ಚೆಕ್ ಮಾಡುತ್ತೆ. ಅವಾಗ ಇದಕ್ಕೆ ಗೊತ್ತಾಗುತ್ತೆ ಇದ್ರ ಮೆಮೊರಿ ಚಿಪ್ ಡ್ಯಾಮೇಜ್ ಆಗಿದೆ ಅಂತ. ಇದರಿಂದ ಅದನ್ನ ಕಿತ್ತಿ ಅಲ್ಲೇ ಇದ್ದಂತ ಒಂದು ಡಸ್ಟ್ಬಿನ್ ಗೆ ಬಿಸಾಕ್ಬಿಡುತ್ತೆ. ಮೈನ ಬ್ಯಾಗು ಅಲ್ಲೇ ಬಿದ್ದಿರುತ್ತೆ. ಇದರಿಂದ ಆ ಬ್ಯಾಗ್ ನ ಹೊಡುತ್ತೆ. ಆ ಬ್ಯಾಗ್ ಮೇಲೆ ಮೈ ಹೋಗ್ತಿದಂತ ಸ್ಕೂಲ್ ನೇಮ್ ಇರುತ್ತೆ. ಇದರಿಂದ ಮೈನ ಹುಡುಕ್ಬೇಕು ಅಂದ್ಬಿಟ್ಟು ಮತ್ತೆ ಶುರು ಮಾಡುತ್ತೆ. ಮತ್ತೆ ನೆಕ್ಸ್ಟ್ ನಾಳೆ ಬೆಳಗ್ಗೆ ಆಗ್ತಿದಂಗೆ ಮೈನ ನಾವು ಸ್ಕೂಲ್ ಅಲ್ಲಿ ನೋಡ್ತೀವಿ. ಇವಳು ಸ್ಕೂಲ್ ಅಲ್ಲೂ ಕೂಡ ಎಲ್ಲ ಟೀಚರ್ ಗಳು ಕೂಡ ರೋಬೋಟಿಕ್ ಆಗಿರುತ್ತೆ. ಎಲ್ಲರೂ ಕೂಡ ಅವ್ರವ್ರ ಪ್ರಪಂಚದಲ್ಲಿ ಅವ್ರವ್ರು ಮುಳುಗಿರ್ತಾರೆ. ಇದರಿಂದ ಇವಳಿಗೆ ಇದು ಇಷ್ಟ ಆಗದಲೆ ಫುಟ್ಬಾಲ್ ಆಡೋಣ ಅನ್ಬಿಟ್ಟು ಫುಟ್ಬಾಲ್ ಗ್ರೌಂಡ್ ಗೆ ಬರ್ತಾಳೆ. ಹೀಗೆ ಫುಟ್ಬಾಲ್ ಆಡ್ತಿರ್ಬೇಕಾದ್ರೆ ಬೈ ಮಿಸ್ ಆಗಿ ಒಂದು ಹುಡುಗಿಗೆ ಬಾಲ್ ನ ಹೊಡೆದ್ ಬಿಡ್ತಾಳೆ. ಇವಳ ಹೆಸರು ಬಂದ್ಬಿಟ್ಟು ಆನಿ ಅಂತ. ಆನಿನು ಇವಳು ಈಗ ಒಂದು ಒಳ್ಳೆ ಫ್ರೆಂಡ್ ಆಗ್ತಾರೆ. ಇವರಿಬ್ರು ಹೀಗೆ ಮಾತಾಡ್ತಿರ್ಬೇಕಾದ್ರೆ ಅಲ್ಲಿಗೆ ಕಾಲಿನ್ ವುಡ್ ಅನ್ನೋ ಒಂದು ಹುಡುಗಿ ಬಂದ್ಬಿಟ್ಟು ಇವರಿಬ್ರಿಗೆ ಬೈದ್ಬಿಟ್ಟು ಆ ಗ್ರೌಂಡ್ ಇಂದ ಆಚೆ ಹೋಗ್ರಿ, ನಿಮ್ಗೆ ಯಾರು ಈ ಗ್ರೌಂಡ್ ಒಳಗೆ ಬರ್ಬೇಕೆ ಪರ್ಮಿಷನ್ ಕೊಟ್ಟಿದ್ದು, ಇದು ನನ್ ಗ್ರೌಂಡ್ ಅಂತ ಆಟಿಟ್ಯೂಡ್ ಅಲ್ಲಿ ಮಾತಾಡ್ತಾ ಇರ್ತಾಳೆ. ಇದರಿಂದ ಈ ಗ್ರೌಂಡ್ ಏನ್ ನಿಂದಲ್ಲ, ಇದು ಎಲ್ಲರದು ಗ್ರೌಂಡ್ ಅಂತ ಮೈ ಹೇಳ್ತಿರ್ಬೇಕಾದ್ರೆ ಕಾಲಿನ್ ವುಡ್ ಅವ್ರ ತಂದೆ ಬಗ್ಗೆ ಮಾತಾಡ್ಬಿಡ್ತಾಳೆ. ನಿನಗೆ ಯಾರು ಈ ಫುಟ್ಬಾಲ್ ಹಾಡನ್ನ ಹೇಳ್ಕೊಟ್ಟಿದ್ದು, ನಿಮ್ ತಂದೆ ಅಂತೂ ನಿನ್ ಜೊತೆಗಿಲ್ವಲ್ಲ, ಯಾರು ಹೇಳ್ಕೊಟ್ರು ಅಂದಾಗ ಇವಳಿಗೆ ತುಂಬಾ ಕೋಪ ಬಂದ್ಬಿಡುತ್ತೆ ಅವ್ರ ತಂದೆ ಬಗ್ಗೆ ಮಾತಾಡಿದ ತಕ್ಷಣ. ಇದರಿಂದ ಆ ಫುಟ್ಬಾಲ್ ಇಂದ ಜೋರಾಗಿ ಇವಳು ಮೂತಿಗೆ ಹೊಡೆದು ಬಿಡ್ತಾಳೆ. ಇದರಿಂದ ಕಾಲಿನ್ ವುಡ್ಗೂ ಕೂಡ ಕೋಪ ಬಂದ್ಬಿಟ್ಟು ಅವ್ರ ಹತ್ರ ಎಲ್ಲ ಕ್ಯೂ ಬಾಟ್ ಇರುತ್ತಲ್ಲ ಅದಕ್ಕೆ ಹೇಳಿ ಇವಳನ್ನ ಹಿಡಿಸಿ ಇವಳು ಕೂಡ ಮೈಗೆ ಸರಿಯಾಗಿ ಹೊಡಿತಾಳೆ. ಇವಳು ಹೊಡೆಸ್ಕೊಂಡು ಬೇಜಾರಾಗಿ ಮನೆಗೆ ಬಂದಾಗ ಇವ್ರ ತಾಯಿ ನೋಡ್ತಾಳೆ ಇವಳು ಸರಿಯಾಗಿ ಹೊಡೆಸ್ಕೊಂಡಿರೋದನ್ನ. ಇದರಿಂದ ಅವ್ರ ತಾಯಿ ಕೂಡ ಏನಾಯ್ತು ಅಂತ ಕೇಳಿದಾಗ ಇವಳು ಕೂಡ ನಡೆದಿರೋದನ್ನೆಲ್ಲ ಹೇಳ್ತಾಳೆ. ಅವಾಗ ಅವಳ ತಾಯಿ, ನೀನು ಒಂದು ಕ್ಯೂ ಬಾಟ್ ನ ಜೊತೆಗೆ ಇಟ್ಕೋ, ಅದು ನಿನ್ ಸಹಾಯ ಮಾಡುತ್ತೆ ಅಂದ್ರೆ ಇವಳಿಗೆ ಇದು ಇಷ್ಟ ಇರೋದಿಲ್ವಲ್ಲ, ಇವ್ರು ಯಾವಾಗ್ಲೂ ಇದ್ರ ಬಗ್ಗೆನೇ ಮಾತಾಡ್ತಾ ಇರ್ತಾರೆ, ಸರಿ ಬಿಡಿ ನಾನು ಮಲ್ಕೊಳಕ್ ಹೋಗ್ತೀನಿ ಅನ್ಬಿಟ್ಟು ಇವಳು ತನ್ನ ಪಾಡಿಗೆ ರೂಮ್ಗೆ ಬಂದ್ಬಿಡ್ತಾಳೆ. ಇವಳ ತಾಯಿ ಇವಳ ಬಗ್ಗೆ ಸರಿಯಾಗಿ ಗಮನನೇ ಕೊಟ್ಟಿರೋದಿಲ್ಲ. ಯಾವಾಗ ನೋಡಿದ್ರು ಈ ರೋಬೋಟ್ ಗಳ ಮೇಲೆ ಡಿಪೆಂಡ್ ಆಗಿರ್ತಾಳೆ ಇವಳ ತಾಯಿ. ಇದರಿಂದ ಇವಳಿಗೆ ಬೇಜಾರಾಗ್ತಾ ಇರುತ್ತೆ. ಮತ್ತೆ ರೋಬೋಟ್ 7 ಬಿದ್ದೋಗಿತ್ತಲ್ಲ ಒಂದು ಜಾಗದಲ್ಲಿ, ಆ ಜಾಗಕ್ಕೆ ಒಂದು ಡ್ರೋನ್ ರೋಬೋಟ್ ಬರುತ್ತೆ. ಇದನ್ನ ಡಾಕ್ಟರ್ ಟ್ಯಾನಿರ್ ರೈಸ್ ಅವರೇ ಕಳಿಸ್ಕೊಟ್ಟಿರ್ತಾರೆ. ಆ ಡ್ರೋನ್ ರೋಬೋಟ್ ಕೂಡ ಅಲ್ಲೆಲ್ಲ ಸ್ಕ್ಯಾನ್ ಮಾಡಿದಾಗ ಅದಕ್ಕೆ ಇದ್ರ ಚಿಪ್ ಸಿಗುತ್ತೆ, ಮೆಮೊರಿ ಚಿಪ್. ಇದರಿಂದ ಅದನ್ನ ತಗೊಂಡು ಡಾಕ್ಟರ್ ಹತ್ರ ತಗೊಂಡು ಹೋಗುತ್ತೆ. ಈ ಕಡೆ ರೋಬೋಟ್ 7 ಇದೆಯಲ್ಲ ಅದು ಹಾಗೋ ಹೀಗೋ ಮಾಡಿ ಮೈನ ಮನೇನ ಹುಡ್ಕೊಂಡ್ ಬರುತ್ತೆ. ಒಳಗಡೆ ಬಂದಾಗ ಯಾರೋ ಒಳಗಡೆ ಬಂದಿದ್ದಾರೆ ಅನ್ಬಿಟ್ಟು ಮೈನ ನಾಯಿ ಮೋಮೋ ಬೊಗ್ಳುತ್ತಾ ಇರುತ್ತೆ. ಇದರಿಂದ ಆ ನಾಯಿ ಜೊತೆ ಮಾತಾಡ್ತಿರ್ಬೇಕಾದ್ರೆ ಆಗ ಅಲ್ಲಿಗೆ ಮೈನು ಕೂಡ ಬರ್ತಾಳೆ. ಮೈ ಈ ರೋಬೋಟ್ ನೋಡ್ಬಿಟ್ಟು ಶಾಕ್ ಆಗ್ತಾಳೆ. ನೀನ್ ಯಾಕೆ ನನ್ನ ಹುಡ್ಕೊಂಡು ಇಲ್ಲಿವರೆಗೂ ಬಂದಿದ್ಯಾ ಅಂತೆಲ್ಲ ಕೇಳಿದಾಗ ಆ ರೋಬೋಟ್ ಕೂಡ ನೀನ್ ಬ್ಯಾಗ್
ಬ್ಯಾಗ್ ನ ಕೇಳ್ತಿದ್ದಲ್ಲ ಅದಕ್ಕೋಸ್ಕರ ಇದನ್ನ ತಗೊಂಡ್ಬಂದೆ ಅಂತ. ಇದನ್ನ ನೋಡಿ ಇವಳು ಒಂದ್ ನಿಮಿಷ ಶಾಕ್ ಆಗ್ತಾಳೆ, ಏನ್ ಇಷ್ಟೊಂದು ನಿಯತ್ತಾಗಿದ್ಯಾ ಈ ರೋಬೋಟ್ ಅಂತ. ಮತ್ತೆ ಆ ರೋಬೋಟ್ ಹತ್ರ ನೋಡು ನಾವಿಬ್ರು ಜೊತೆಗಿರೋದಕ್ಕಾಗೋದಿಲ್ಲ, ಇಲ್ಲಿಂದ ಹೊರಟೋಗ್ಬಿಡು, ಇಲ್ಲಿಂದ ಬಂದು ಅಲ್ಲಿಗೆ ಹೊರಟೋಗ್ಬಿಡು ಅಂತ ಹೇಳ್ತಿರ್ಬೇಕಾದ್ರೆ ಇವ್ರ ತಾಯಿ ಇವಳಿಗೆ ಬ್ರಷ್ ಮಾಡು ಅಂತ ಹೇಳ್ತಾರೆ. ಆಗ ಅಲ್ಲಿ ಬ್ರಷ್ ರೋಬೋಟ್ ಆಕ್ಟಿವೇಟ್ ಆಗ್ಬಿಟ್ಟು ಇವಳು ಬಾಯಿನ ಬ್ರಷ್ ಮಾಡೋದಕ್ಕೆ ಅಂತ ಬರ್ತಿರ್ಬೇಕಾದ್ರೆ ಇವಳು ಕೂಡ ಅದನ್ನ ತಡಿತಾ ಇರ್ತಾಳೆ. ಇದನ್ನ ನೋಡಿದ 77 ರೋಬೋಟ್ ಕೋಪ ಬಂದ್ಬಿಟ್ಟು ರೋಬೋಟ್ ಬ್ರಷ್ ನ ಬ್ಲಾಸ್ಟ್ ಮಾಡಿ ಸೈಸ್ ಹಾಕ್ಬಿಡುತ್ತೆ. ಅವಾಗ ಇವಳಿಗೆ ಒಂದು ಐಡಿಯಾ ಬರುತ್ತೆ, ಇದು ನನ್ನ ಜೊತೆ ಇದ್ರೆ ತುಂಬಾ ಕೆಲ್ಸಕ್ಕೆ ಬರುತ್ತೆ ಅನ್ಬಿಟ್ಟು ನಮ್ಮಿಬ್ರೆಲ್ಲ ಒಂದು ಡೀಲ್ ನ ಮಾಡ್ಕೊಳ್ಳೋಣ, ನೀ ನನ್ ಜೊತೆನೆ ಇರ್ಬೋದು, ನಿನಗೆ ತುಂಬಾ ವಿಷಯಗಳನ್ನ ಕಲಿಸ್ತೀನಿ ಅನ್ಬಿಟ್ಟು ಇವಳು ಮನೆಯ ಸ್ಟೋರ್ ರೂಮ್ಗೆ ಆ ರೋಬೋಟ್ ನ ಕರ್ಕೊಂಡೋಗಿ ಇಕ್ಕಿಸ್ತಾಳೆ. ನೀ ಇನ್ಮೇಲೆ ಇಲ್ಲೇ ಇರ್ಬೇಕು ಅನ್ಬಿಟ್ಟು. ಸರಿ ನಾಳೆ ಮೀಟ್ ಆಗೋಣ ಅನ್ಬಿಟ್ಟು ಅಲ್ಲಿಂದ ಬಂದ್ಬಿಡ್ತಾಳೆ. ಅವಳು ಹೋಗಾದ್ಮೇಲೆ 77 ರೋಬೋಟ್ ಒಳಗಡೆ ಒಂದು ಚಿಕ್ಕ ಪ್ರಾಬ್ಲಮ್ ಬರುತ್ತೆ. ಅದೇನಪ್ಪ ಅಂದ್ರೆ ಇವ್ನ ಮೆಮೊರಿ ಎಲ್ಲ ಫುಲ್ ಆಗ್ತಾ ಬರ್ತಾ ಇರುತ್ತೆ, ಅಲ್ಪ ಸ್ವಲ್ಪ ಉಳ್ದಿರುತ್ತಲ್ಲ ಅದೆಲ್ಲ ಫುಲ್ ಆಗ್ತಾ ಇರುತ್ತೆ. ಇದರಿಂದ ಇವನು ರೆಕಾರ್ಡ್ ಮಾಡಿ ಇಟ್ಕೊಂಡಿರೋಂತ ಮೆಮೊರಿನ ಎರೇಸ್ ಮಾಡಿದ್ರೆ ಇವನ ಸಿಸ್ಟಮ್ ವರ್ಕ್ ಆಗುತ್ತೆ, ಇಲ್ಲಾಂದ್ರೆ ಶಟ್ ಡೌನ್ ಆಗಿ ಹೋಗ್ಬಿಡುತ್ತೆ. ಇದರಿಂದ ಬೇಡದೇ ಇರುವಂತ ಮೆಮೊರಿಗಳನ್ನೆಲ್ಲ ಎರೇಸ್ ಮಾಡ್ತಾ ಇರ್ತಾನೆ. ಮತ್ತೆ ಈ ಕಡೆ ಜಸ್ಟಿನ್ ಪಿನ್ ಗೆ ಗೊತ್ತಾಗಿ ಹೋಗ್ಬಿಟ್ಟಿರುತ್ತೆ ಡಾಕ್ಟರ್ ಟ್ಯಾನಿಸ್ ರೈಸ್ ಅವರು ಸೀಕ್ರೆಟ್ ಆಗಿ ಒಂದು ರೋಬೋಟ್ ನ ಕಂಡಿಡ್ದಿದ್ದಾರೆ ಅಂತ. ಇದರಿಂದ ಅವ್ರನ್ನ ಕರೆಸ್ಬಿಟ್ಟು ಈ ರೀತಿ ಸೀಕ್ರೆಟ್ ಆಗಿರುವಂತ ಒಂದು ರೋಬೋಟ್ ನ ಕಂಡಿಡ್ದಿದ್ದಾರೆ ಅಂತೆ, ಅದನ್ನೆಲ್ಲ ನೀವು ನಿಲ್ಲಿಸ್ಬಿಡ್ಬೇಕು, ಯಾಕೆಂದ್ರೆ ಪ್ರತಿಯೊಂದು ಮನೇಲೂ ಕೂಡ ಕ್ಯೂ ರೋಬೋಟ್ ಇರ್ಬೇಕು. ಯಾಕಪ್ಪ ಇದನ್ನೆಲ್ಲ ಇವ್ನು ಮಾಡ್ತಾ ಇದ್ದಾನೆ ಅಂದ್ರೆ ಇವನು ಭೂಮಿ ಮೇಲೆ ಇರೋ ಮನುಷ್ಯನೆಲ್ಲ ಮುಗಿಸ್ಬೇಕು ಅಂತ ಪ್ಲಾನ್ ಹಾಕೊಂಡಿರ್ತಾನೆ. ಇವನು ಹೊಸದಾಗಿ ಕಂಡಿಡ್ದಿರ್ತಾನಲ್ಲ ಜೆನ್ 6 ರೋಬೋಟ್, ಅದ್ರೊಳಗಡೆ ಎಲ್ಲ ಒಂದೊಂದು ಬಾಂಬ್ ನ ಫಿಕ್ಸ್ ಮಾಡಿ ಕಳ್ಸಿರ್ತಾನೆ ಬ್ಲಾಸ್ಟ್ ಮಾಡೋದಕ್ಕೆ ಅನ್ಬಿಟ್ಟು. ಇದರಿಂದ ನನ್ನ ಕೆಲ್ಸಕ್ಕೆ ನೀವು ಅಡ್ಡ ಬಂದ್ರೆ ನಿಮ್ಮನ್ನ ಮುಗಿಸ್ಬಿಡ್ತೀವಿ ಅಂತ ಹೆದರಿಸ್ತಾ ಇರ್ತಾನೆ. ಇದರಿಂದ ಭಯ ಪಡ್ಕೊಂಡು ಡಾಕ್ಟರ್ ಟ್ಯಾನಿರು ಕೂಡ ಸುಮ್ನೆ ಆಗೋಗ್ಬಿಡ್ತಾರೆ, ಏನ್ ಹೇಳೋದಿಲ್ಲ, ಇನ್ ಮುಂದೆ ನಾನು ಯಾರ ರೋಬೋಟ್ನು ರೆಡಿ ಮಾಡೋದಿಲ್ಲ ಅನ್ಬಿಟ್ಟು. ಮತ್ತೆ ಮೈ ಇದ್ದಾಳಲ್ಲ ಅವಳ ರಿವೆಂಜ್ ನ ತೀರಿಸ್ಕೊಬೇಕು ಅನ್ಬಿಟ್ಟು ಆ ಗ್ರೀನ್ ವುಡ್ ಹತ್ರ ಮತ್ತೆ ಬರ್ತಾಳೆ. ಬಂದ್ಬಿಟ್ಟು ಈಗ ಡೈಲಾಗ್ ಹೊಡಿತಾ ಇರ್ತಾಳೆ, ಅವಾಗ ಏನೋ ನನ್ನ ಮುಟ್ಟಿದ್ರೆ ಇವಾಗ ಮುಟ್ರಿ ನೋಡೋಣ ಅಂತ. ಅದಕ್ಕೆ ಗ್ರೀನ್ ವುಡ್ ಕೂಡ ಮೊನ್ನೆ ಕೊಟ್ಟಿದ್ ಸಾಲದ ಮತ್ತೆ ಕೊಡ್ಬೇಕಂದಾಗ ಇವಾಗ ಮುಟ್ರಿ ನನ್ನ ಅನ್ಬಿಟ್ಟು ಅಲ್ಲಿಗೆ 77 ರೋಬೋಟ್ ನ ಕರೆಸ್ತಾಳೆ. ಇದರಿಂದ ಗ್ರೀನ್ ವುಡ್ ಕೂಡ ಆ ಕ್ಯೂಬ್ ರೋಬೋಟ್ ಗಳಿಗೆ ಹೇಳಿ ಹೋಗಿ ಅವ್ರಿಗೆ ಹೊಡಿರಿ ಅನ್ಬಿಟ್ಟು ಕಳಿಸ್ತಾಳೆ. ಆ ಕ್ಯೂಬ್ ರೋಬೋಟ್ ಗಳು ಕೂಡ ಹೊಡೆಯಕ್ಕೆ ಅಂತ ಬಂದಾಗ ಆಗ ಸೂಪರ್ ಆಗಿ 77 ರೋಬೋಟ್ ಆ ಎಲ್ಲಾ ರೋಬೋಟ್ ಗಳನ್ನು ಬ್ಲಾಸ್ಟ್ ಮಾಡಿ ಬಿಸಾಕ್ಬಿಡ್ತವೆ. ಇದರಿಂದ ಇವ್ರುಗಳು ಹೆದರ್ಕೊಂಡು ಅಲ್ಲಿಂದ ಹೊರಡೋಗ್ಬಿಡ್ತಾರೆ. ಇವ್ರುಗಳು ಭಯ ಪಡ್ಕೊಂಡು ಹೊರಡೋಗಿರೋದನ್ನ ನೋಡಿ ಇವಳು ತುಂಬಾ ಖುಷಿ ಆಗ್ತಾ ಹಾಗೆ ಆ ಒಂದು ರೋಬೋಟ್ಗೆ ಥ್ಯಾಂಕ್ಸ್ ಹೇಳ್ತಾಳೆ. ಮತ್ತೆ ಇದ್ರ ಜೊತೆಗೆ ಇನ್ನೂ ಚೆನ್ನಾಗಿ ಟೈಮ್ ಸ್ಪೆಂಡ್ ಮಾಡಕ್ಕೆ ಶುರು ಮಾಡ್ತಾಳೆ. ಇದಕ್ಕೆ ಕೆಲವು ವಿಷಯಗಳನ್ನೆಲ್ಲ ಹೇಳ್ಕೊಡಕ್ಕೆ ಶುರು ಮಾಡ್ತಾಳೆ. ಮತ್ತೆ ಇವಳಿಗೆ ಯಾವುದೇ ರೋಬೋಟ್ ಆಗಲ್ವೋ ಅದನ್ನೆಲ್ಲಾನು ಕೂಡ ಈ ರೋಬೋಟ್ಗೆ ಹೇಳಿ ಬ್ಲಾಸ್ಟ್ ಮಾಡಿಸ್ತಾ ಸಿಟಿಲಿ ತುಂಬಾ ಗಲಾಭೆ ಎಬ್ಬಿಸ್ತಾ ಇರ್ತಾಳೆ ಇವಳು. ಆ ರೋಬೋಟ್ ಕೂಡ ಇವಳು ಹೇಳಿದೆಲ್ಲಾನು ಕೂಡ ಮಾಡ್ತಾ ಇದಕ್ಕೆ ಬೇಕಿಲ್ದಿರೋಂತಹ ಮೆಮೊರಿನೆಲ್ಲ ಎರೇಸ್ ಮಾಡ್ತಾ ಇರುತ್ತೆ, ಸ್ಟೋರೇಜ್ ಫುಲ್ ಆಗಬಾರ್ದು ಅನ್ಬಿಟ್ಟು. ಮತ್ತೆ ಒಂದು ದಿನ ಜಸ್ಟಿನ್ ಪಿನ್ ನ ಒಂದು ಇಂಟರ್ವ್ಯೂಗೆ ಅಂತ ಕರೀತಾರೆ. ಆ ಒಂದು ಇಂಟರ್ವ್ಯೂ ಅಲ್ಲಿ ಈ 77 ರೋಬೋಟ್ ಮಾಡಿರೋ ಅನಾಹುತಗಳನ್ನೆಲ್ಲ ತೋರಿಸ್ತಾರೆ. ಇದು ನಿಮ್ದೇ ತಾನೇ ರೋಬೋಟ್, ಈ ರೀತಿ ರ್ಯಾಶ್ ಬಿಹೇವಿಯರ್ ಮಾಡ್ತಾ ಐತೆ, ಸಿಟಿಲಿರೋ ಎಲ್ಲಾ ರೋಬೋಟ್ಸ್ ಗಳನ್ನು ಇದು ಇಷ್ಟ ಬಂದಂಗೆ ಹೊಡೆದು ಸಾಯಿಸ್ತಾ, ಇದಕ್ಕೆ ನೀವೇನ್ ಆನ್ಸರ್ ಮಾಡ್ತೀರಾ ಅಂತ ಕ್ವಶನ್ ಮಾಡಿದಾಗ ಆ ಜಸ್ಟಿನ್ ಪಿನ್ ಕೂಡ ಒಂದ್ ನಿಮಿಷ ಶಾಕ್ ಆಗ್ತಾನೆ ಇದನ್ನ ನೋಡಿ. ಇದರಿಂದ ತಪ್ಪಿಸ್ಕೊಬೇಕು ಅಂದ್ಬಿಟ್ಟು ಇದು ನಮ್ ರೋಬೋಟ್ ಅಲ್ವೇ ಅಲ್ಲ ಮ್ಯಾಮ್, ನಮ್ ರೋಬೋಟ್ಗಳು ಹ್ಯೂಮನ್ ಫ್ರೆಂಡ್ಲಿ, ಅದು ಈ ರೀತಿ ಬಿಹೇವಿಯರ್ ಮಾಡಕ್ ಸಾಧ್ಯನೇ ಇಲ್ಲ, ಇದು ಯಾರು ನಮ್ಮ ಹೆಸರನ್ನ ಹಾಳು ಮಾಡ್ಬೇಕು ಅಂತ ಮಾಡ್ತಾ ಇರೋ ಪ್ಲಾನ್ ಆಗಿದೆ ಅಂದ್ಬಿಟ್ಟು ಇಂಟರ್ವ್ಯೂನ ಕೊಟ್ಬಿಟ್ಟು ಅಲ್ಲಿಂದ ಬಂದ್ಬಿಡ್ತಾನೆ. ಈ ಕಡೆ ಮೈ 77 ರೋಬೋಟ್ ನ ಕರ್ಕೊಂಡು ಮನೆಗೆ ಬರ್ತಾಳೆ. ಮನೆ ಹತ್ರ ಬಂದಾಗ ಅದ್ರ ಸ್ಟೋರೇಜ್ ಫುಲ್ ಆಗಿದೆ ಅಂತ ಗೊತ್ತಾಗುತ್ತೆ. ಇದರಿಂದ ನೀನ್ ಸ್ಟೋರೇಜ್ ಎಲ್ಲ ಫುಲ್ ಆದ್ರೆ ಏನಾಗುತ್ತೆ ಅಂತ ಎಲ್ಲ ಕೇಳಿದಾಗ ಅದು ಕೂಡ ಹೇಳ್ತಾ ಹೋಗುತ್ತೆ, ನನ್ನ ಸ್ಟೋರೇಜ್ ಎಲ್ಲ ಫುಲ್ ಆದ್ರೆ ನನ್ನ ಬಾಡಿ ಶಟ್ ಡೌನ್ ಆಗಿ ರೀಸ್ಟಾರ್ಟ್ ಆಗ್ಬಿಡುತ್ತೆ, ಇದರಿಂದ ನನ್ಗೆ ಏನ್ ಗ್ಯಾಪ್ ಇರೋದಿಲ್ಲ, ಹಾಗಾಗಿ ನಾನು ಬೇಡದೇ ಇರೋ ಮೆಮೊರಿಗಳನ್ನ ಎರೇಸ್ ಮಾಡ್ತಾ ಇರ್ತೀನಿ ಅಂತ. ಮತ್ತೆ ಇದ್ರೊಳಗಡೆ ಒಂದು ಕೋರ್ ಸಿಸ್ಟಮ್ ಮೆಮೊರಿ ಕೂಡ ಇರುತ್ತೆ. ಈ ಕೋರ್ ಸಿಸ್ಟಮ್ ಏನಪ್ಪಾ ಅಂದ್ರೆ ಇದ್ರೊಳಗಡೆ ಎಲ್ಲ ವೆಪನ್ಸ್ ಗಳಿರುತ್ತಲ್ಲ ಇವೆಲ್ಲ ಒಂದು ಕೋರ್ ಸಿಸ್ಟಮ್ ಆಗಿರುತ್ತೆ, ಅದನ್ನ ಎರೇಸ್ ಕೂಡ ಮಾಡಬಹುದಾಗಿರುತ್ತೆ. ಆದ್ರೆ ಅದನ್ನ ಎರೇಸ್ ಮಾಡಿದ್ರೆ ಇದಕ್ಕೆ ಏನ್ ಪವರ್ ಕೂಡ ಇರೋದಿಲ್ಲ, ಒಂದು ಶೂಟ್ ಮಾಡಕ್ ಆಗೋದಿಲ್ಲ, ಒಂದು ಬ್ಲಾಸ್ಟ್ ಮಾಡಕ್ ಆಗೋದಿಲ್ಲ, ಆ ರೀತಿ ಅದೊಂದು ಪರಿಸ್ಥಿತಿಗೆ ಬಂದ್ಬಿಡುತ್ತೆ. ಇದರಿಂದ ಇದಕ್ಕೆ ಬೇಡದಿರೋ ಅಂತ ಮೆಮೊರಿಗಳನ್ನ ಎರೇಸ್ ಮಾಡೋದಕ್ಕೆ ಇವಳು ಕೂಡ ಹೆಲ್ಪ್ ಮಾಡ್ತಾಳೆ. ಮತ್ತೆ ಇವಳು ತಂದೆ ಬಗ್ಗೆ ಅಲ್ಲೂ ಸ್ವಲ್ಪ ನೆನೆಸ್ಕೊಂಡು ನಮ್ಮ ತಂದೆ ನೆನಪುಗಳು ನನ್ನಿಂದ ಅಳ್ಸೋಗ್ಬಿಟ್ರೆ ನಾನು ಕೂಡ ನೆಮ್ಮದಿಯಾಗಿರ್ಬೋದು ಅನ್ಬಿಟ್ಟು ಅಲ್ಲಿಂದ ಹೊರಟೋಗ್ಬಿಡ್ತಾಳೆ ಬೇಜಾರು ಮಾಡ್ಕೊಂಡು. ಮತ್ತೆ ಜಸ್ಟಿನ್ ಪಿನ್ ಇದನ್ನೆಲ್ಲ ಡಾಕ್ಟರ್ ಟ್ಯಾನಿಸ್ ರೈಸ್ ಅವ್ರನ್ನ ಕಟ್ಟಾಕ್ಬಿಟ್ಟು ನಮ್ಗೆ ಹೇಳ್ದಂಗೆ ಈ ರೀತಿ ರೋಬೋಟ್ ನ ಕ್ರಿಯೇಟ್ ಮಾಡಿ ನಮ್ಮ ಇಮೇಜ್ ನೆಲ್ಲ ಡ್ಯಾಮೇಜ್ ಮಾಡ್ಬೇಕು ಅಂತ ರೆಡಿ ಮಾಡಿಕೊಂಡಿದ್ಯಲ್ಲ ನೀನು ಅನ್ಬಿಟ್ಟು ಅವನ್ನ ಕಟ್ಟಾಕ್ಬಿಟ್ಟು ಸಾಯಿಸೋದಕ್ಕೆ ರೆಡಿ ಆಗಿರ್ತಾನೆ. ಅವಾಗ ಡಾಕ್ಟರ್ ಟ್ಯಾನಿಯರ್ ಏನ್ ಹೇಳ್ತಾರೆ ಅಂದ್ರೆ, ನಾನು ಆ ರೋಬೋಟ್ ನ ಕಂಡಿಡಿತೀನಿ, ಅದು ಎಲ್ಲಿದೆ ಅಂತ ನನ್ಗೆ ತಿಳ್ಕೊಳಕ್ ಆಗುತ್ತೆ, ನನ್ಗೇನು ಮಾಡ್ಬೇಡ, ಆ ರೋಬೋಟ್ ನ ನಾನು ನಿನ್ಗೆ ಒಪ್ಪಿಸ್ಬಿಡ್ತೀನಿ ಅಂತ. ಇದರಿಂದ ಆ ರೋಬೋಟ್ ಕೂಡ ತುಂಬಾ ಸ್ಪೆಷಲ್ ಆಗಿರುತ್ತಲ್ಲ, ಸರಿ ಆಯ್ತು ಅನ್ಬಿಟ್ಟು ಇವನು ಕೂಡ ಒಪ್ಕೊಂಡ್ಬಿಡ್ತಾನೆ. ಮತ್ತೆ ಆ ರೋಬೋಟ್ ನ ಹುಡುಕೋದಿಕ್ಕೆ ಅನ್ಬಿಟ್ಟು ಮತ್ತೆ CCTV ರೆಕಾರ್ಡ್ ಆಗಿರೋಂತ ಫುಟೇಜ್ ಗಳನ್ನೆಲ್ಲ ನೋಡ್ತಾ ಇರ್ತಾರೆ. ಅದು ಏನೇನ್ ಕೆಲಸ ಮಾಡಿತ್ತು ಸಿಟಿ ಒಳಗಡೆ ಅದನ್ನೆಲ್ಲ ನೋಡ್ತಾ ಅದ್ರ ಜೊತೆ ಒಂದು ಹುಡುಗಿ ಕೂಡ ಇರ್ತಾಳಲ್ಲ ಅದ್ರ ಫೇಸ್ ನ ನೋಡ್ತಾನೆ. ಅದನ್ನ ನೋಡ್ಬಿಟ್ಟು ಅವಳು ಎಲ್ಲಿದ್ದಾಳೆ ಅನ್ನೋ ಲೊಕೇಶನ್ ನ
ಇವನು ತಿಳ್ಕೊತಾನೆ, ಯಾಕೆಂದ್ರೆ ರೋಬೋಟ್ ಕೂಡ ಅಲ್ಲೇ ಇರುತ್ತೆ ಅಂತ. ಮತ್ತೆ ಮಹಿ ಫ್ರೆಂಡ್ ಆನಿ ಹೀಗೆ ಪಾರ್ಕ್ ಅಲ್ಲಿ ಹೋಗ್ತಿರ್ಬೇಕಾದ್ರೆ ಅಲ್ಲಿಗೆ ಗ್ರೀನ್ ವುಡ್ ಬಂದ್ಬಿಟ್ಟು ಇವಳಿಗೆ ಟಾರ್ಚರ್ ಮಾಡಕ್ಕೆ ಶುರು ಮಾಡ್ತಾಳೆ. ಆಗ ಅದೇ ಜಾಗಕ್ಕೆ ಮತ್ತೆ ಮಹಿ ಬರ್ತಾಳೆ. ಬಂದ್ಬಿಟ್ಟು ನನ್ನ ಫ್ರೆಂಡ್ಗೆ ತೊಂದರೆ ಕೊಡ್ತಾ ಇದ್ದೀರಾ ಅನ್ಬಿಟ್ಟು ಮತ್ತೆ ಇಲ್ಲಿ ಇವ್ರ ಜೊತೆ ಫೈಟ್ ಮಾಡಕ್ಕೆ ಶುರು ಮಾಡ್ತಾಳೆ. ನೋಡಿದ್ರೆ ಈ ಸಲ ಮಾತ್ರ ಸರಿಯಾಗಿ ಹೊಡಿತಾಳೆ ಆ ಕ್ಯೂ ರೋಬೋಟ್ಗಳಿಗೆ. 77 ರೋಬೋಟ್ ಕೂಡ ಅಲ್ಲಿರುವಂತ ಎಲ್ಲ ಕ್ಯೂಬ್ ರೋಬೋಟ್ ಗಳನ್ನ ಮುಗ್ಸಾಕ್ಬಿಡುತ್ತೆ. 77 ರೋಬೋಟ್ಗೆ ಈ ಗ್ರೀನ್ ವುಡ್ ಗೆ ಹೊಡಿ ಇವ್ರ ಕೈಕಾಲು ಮುರಿದಾಕು ಅಂತ ಹೇಳಿದಾಗ ಅದು ಆ ಕೆಲಸನ ಮಾಡೋದಿಲ್ಲ. ಯಾಕೆಂದ್ರೆ ಅವಳು ಕೂಡ ನಿಂತಾರೇನೆ ಒಂದು ಚಿಕ್ಕ ಹುಡುಗಿ, ನೀನು ಬೇರೆಯವ್ರಿಗೆ ಹರ್ಟ್ ಮಾಡೋದನ್ನ ನಿಲ್ಸು ಅಂತ. ಇದರಿಂದ ಇವಳಿಗೆ ಕೋಪ ಬಂದ್ಬಿಟ್ಟು ನೀನ್ ನನ್ನ ಫ್ರೆಂಡ್ ತಾನೆ, ನೀನ್ ನಾನ್ ಹೇಳ್ದೆ ಕೇಳ್ಬೇಕು, ನೀನ್ ನನ್ನ ಫೀಲಿಂಗ್ಸ್ ಅರ್ಥನೇ ಮಾಡ್ಕೊಳ್ಳೋದಿಲ್ಲ ಅನ್ಬಿಟ್ಟು ಆ ರೋಬೋಟ್ಗೆ ಸರಿಯಾಗಿ ಬೈತಾ ಅಲ್ಲಿಂದ ಹೊರಟೋಗ್ಬಿಡ್ತಾಳೆ. ಮತ್ತೆ ನೈಟ್ ಆಗ್ತಿದ್ದಂಗೆನೆ ಈ 77 ರೋಬೋಟ್ ಸ್ಟೋರೇಜ್ ಎಲ್ಲ ಫುಲ್ ಆಗ್ಬಿಟ್ಟಿರುತ್ತೆ. ಮತ್ತೆ ಇದಕ್ಕೆ ಗೊತ್ತಾಗ್ತಾ ಇರೋದಿಲ್ಲ ಯಾವ್ದನ್ನ ಡಿಲೀಟ್ ಮಾಡ್ಲಿ ಅಂತ. ಎಲ್ಲ ಬೇಕಾಗಿರೋ ಮೆಮೊರೀಸ್ ಗಳೇ ಇರುತ್ತೆ. ಮತ್ತೆ ನಿಮ್ಗೆ ಇನ್ನೊಂದು ವಿಷಯ ಹೇಳ್ತೀನಿ, ಇದು ಯಾವ ಮೆಮೊರಿನ ಡಿಲೀಟ್ ಮಾಡುತ್ತೋ ಆ ಒಂದು ಸಿಚುವೇಶನ್ ಇದಕ್ಕೆ ನೆನಪೇ ಇರೋದಿಲ್ಲ, ಆ ಸೀನೇ ನಡೆದಿಲ್ಲ ಅನ್ಬಿಟ್ಟು ಇದು ಕಂಪ್ಲೀಟ್ ಆಗಿ ಎರೇಸ್ ಆಗೋಗ್ಬಿಡುತ್ತೆ ಇದ್ರ ಮೆಮೊರಿಯಿಂದ. ಮತ್ತೆ ಇದಕ್ಕೆ ಗೊತ್ತಾಗ್ತಾ ಇರೋದಿಲ್ವಲ್ಲ ಯಾವ್ದನ್ನ ಎರೇಸ್ ಮಾಡ್ಲಿ ಅಂತ. ಇದರಿಂದ ಇದೇನ್ ಮಾಡುತ್ತೆ ಅಂದ್ರೆ ತನ್ನ ಕೋರ್ ಸಿಸ್ಟಮ್ ಅಲ್ಲಿ ಇರುವಂತಹ ವೆಪನ್ಸ್ ಗಳನ್ನ ಎರೇಸ್ ಮಾಡಕ್ಕೆ ಶುರು ಮಾಡುತ್ತೆ. ಮತ್ತೆ ಇನ್ನು ಒಳಗಡೆ ಕೂಡ ಒಂದು ಅನೌನ್ಸ್ಮೆಂಟ್ ಆಗುತ್ತೆ, ನೀವು ಕೋರ್ ಸಿಸ್ಟಮ್ ನಲ್ಲಿ ಇರುವಂತಹ ವೆಪನ್ಸ್ ಗಳ ಮೆಮೊರಿನ ಎರೇಸ್ ಮಾಡ್ತಾ ಇದ್ದೀರಾ, ಅದನ್ನ ನೀವು ಎರೇಸ್ ಮಾಡಿದ್ರೆ ನೀವು ವೆಪನ್ ಗಳನ್ನ ಯೂಸ್ ಮಾಡೋದಕ್ಕೆ ಆಗೋದಿಲ್ಲ. ಮತ್ತೆ ನೀವು ವೆಪನ್ಸ್ ನ ಯೂಸ್ ಮಾಡಬೇಕು ಅಂದ್ರೆ ನಿಮ್ಮ ಬಾಡಿ ಪೂರ್ತಿ ರೀಸ್ಟಾರ್ಟ್ ಆಗ್ಬೇಕು ಅಂತ. ಅಂದ್ರೆ ಕಂಪ್ಲೀಟ್ ಆಗಿ ಮೆಮೊರಿ ಎಲ್ಲ ಎರೇಸ್ ಆಗ್ಬಿಟ್ಟು ಮತ್ತೆ ಇವನು ಶಟ್ ಡೌನ್ ಆಗಿ ರೀಸ್ಟಾರ್ಟ್ ಆಗ್ಬೇಕು ಅಂತ. ಇದರಿಂದ ಇವನು ಸರಿ ಆಯ್ತು ಅನ್ಬಿಟ್ಟು ಆ ಒಂದು ಕೋರ್ ಸಿಸ್ಟಮ್ ಎರೇಸ್ ಮಾಡಾಕ್ಬಿಡ್ತಾನೆ. ಇದರಿಂದ ಇವನ ಒಂದು ರೋಬೋಟಿಕ್ ಒಳಗಡೆ ಸ್ಪೇಸ್ ತುಂಬಾ ಉಳಿಯುತ್ತೆ. ಮತ್ತೆ ಇವನು ತನ್ನ ವೆಪನ್ಸ್ ನ ಬಳಸೋಕೆ ಅಂತ ನೋಡ್ತಾನೆ, ಬಟ್ ಆದ್ರೆ ಏನು ಕೂಡ ಯೂಸ್ ಆಗೋದಿಲ್ಲ. ಇದರಿಂದ ಮಹಿನ ಹುಡುಕ್ತಾ ಅವಳು ಇರುವಂತ ಜಾಗಕ್ಕೆ ಇವನು ಹೋಗ್ತಾನೆ. ಹೋದಾಗ ಮಹಿ ಹತ್ರ ತುಂಬಾ ಫೀಲಿಂಗ್ ಅಲ್ಲಿ ಇವನು ಕೂಡ ಮಾತಾಡಕ್ಕೆ ಶುರು ಮಾಡ್ತಾನೆ. ಈಗ ಇನ್ಮೇಲೆ ನಿನ್ಗೆ ಯಾವತ್ತೂ ಕೂಡ ನಾನು ಬೇಜಾರು ಮಾಡೋದಿಲ್ಲ, ನೀನ್ ಹೇಗೆ ಹೇಳ್ತೀಯ ಹಾಗೆ ನಾನು ಕೇಳ್ತೀನಿ, ನಿನ್ಗೆ ಜೀವನ ಪೂರ್ತಿ ಒಂದು ಒಳ್ಳೆ ಫ್ರೆಂಡ್ ಆಗಿ ನಾನು ಇರ್ತೀನಿ ಅನ್ಬಿಟ್ಟು ಹಾಗೆ ಅವಳ ಜೊತೆಗೆ ಖುಷಿಯಾಗಿ ಮಾತಾಡ್ತಾ ಇದರಿಂದ ಇವಳು ಕೂಡ ಸಮಾಧಾನ ಆಗಿ ಮತ್ತೆ ಫ್ರೆಂಡ್ ಆಗೋದಕ್ಕೆ ಒಪ್ಕೋತಾಳೆ. ಮತ್ತೆ 77 ರೋಬೋಟ್ ನ ಮನೆ ಕರ್ಕೊಂಡ್ ಬಂದಾಗ ನೋಡಿದ್ರೆ ಇವ್ನ ಮನೆ ಒಳಗಡೆ ಡಾಕ್ಟರ್ ಟ್ಯಾನಿಸ್ ರೈಸ್ ಇರ್ತಾರೆ. ಇದರಿಂದ ಆ 77 ರೋಬೋಟ್ ನ ಇವ್ರ ಮುಂದೆ ತಗೊಂಬಂದ್ ನಿಲ್ಲಿಸ್ತಾರೆ. ಇವ್ರ ತಾಯಿಗೂ ಕೂಡ ಗೊತ್ತಾಗ್ಬಿಟ್ಟಿರುತ್ತೆ. ಆ ಡಾಕ್ಟರ್ ಕೂಡ ಈ ರೋಬೋಟ್ ನೆಲ್ಲ ಕ್ಲೀನ್ ಆಗಿ ಚೆಕ್ ಮಾಡ್ತಾರೆ. ಚೆಕ್ ಮಾಡಿದ್ರೆ ಗೊತ್ತಾಗುತ್ತೆ ಇದು ತನ್ನ ಮೆಮೊರಿ ಚಿಪ್ ನ ತೆಗೆದಾಕ್ಬಿಟ್ಟಿದೆ, ಯಾಕೆಂದ್ರೆ ಇದು ಡ್ಯಾಮೇಜ್ ಆಗಿದೆ ಅಂತ. ಅದಕ್ಕೆ ಡಾಕ್ಟರ್ ಕೂಡ ಪರವಾಗಿಲ್ಲ, ನನ್ನ ಹತ್ರ ಹೊಸ ಮೆಮೊರಿ ಚಿಪ್ ಇದೆ, ಇದನ್ನ ನಿನಗೆ ಹಾಕೋದ್ರೆ ನಿನ್ ಮತ್ತೆ ರೀಸ್ಟಾರ್ಟ್ ಆಗ್ತೀಯ ಅಂತ. ಇದು ಇವಳಿಗೆ ಇಷ್ಟ ಇರೋದಿಲ್ಲ, ಅದನ್ನ ನೀವು ರೀಸ್ಟಾರ್ಟ್ ಮಾಡಬಾರ್ದು ಅನ್ಬಿಟ್ಟು. ಮತ್ತೆ ಈ ರೋಬೋಟ್ ಒಳಗಡೆ ವೆಪನ್ಸ್ ಇರೋದು ಇವ್ರ ತಾಯಿಗೂ ಕೂಡ ಗೊತ್ತಾಗಿರುತ್ತೆ. ಏನ್ ಇದನ್ನೆಲ್ಲ ಮಾಡಿದೀರ ಅಂತ ಕೇಳಿದಾಗ ಅವರು ಕೂಡ ಹೀರೋ ನಿಜನೆಲ್ಲ ಹೇಳೋಕೆ ರೆಡಿ ಆಗಿರ್ತಾರೆ. ಅಲ್ಲಿಗೆ ಜಸ್ಟಿನ್ ಪಿನ್ ಬಂದ್ಬಿಡ್ತಾನೆ. ಅವ್ನು ಬಂದಾಗ ಡಾಕ್ಟರ್ ಟ್ಯಾನಿಯರ್ ಕೂಡ ಒಂದ್ ಕೊಳ್ಪಟೆ ಹಿಡ್ಕೊಂಡು ಹೇಳ್ತಾ ಇರ್ತಾರೆ, ನೀನ್ ಈ ರೀತಿ ಯಾಕೆ ಆಗ್ಬಿಟ್ಟೆ, ನಿನ್ಗೆ ಹಳೆದೆಲ್ಲ ಜ್ಞಾಪಕ್ಕಿಲ್ವಾ, ನಾವಿಬ್ರು ಮುಂಚೆ ಹ್ಯೂಮನ್ಸ್ ಗಳಿಗೆ ಹೆಲ್ಪ್ ಆಗ್ಲಿ ಅನ್ಬಿಟ್ಟು ಈ ರೋಬೋಟ್ಸ್ ಗಳನ್ನ ಕಂಡಿಡ್ತಿತ್ತು, ಆದ್ರೆ ಇವಾಗ ನೀನ್ ನೋಡಿದ್ರೆ ಹ್ಯೂಮನ್ಸ್ ಎಲ್ಲ ಸಾಯಿಸ್ಬೇಕು ಅಂತ ರೆಡಿ ಆಗಿ ಕೂತಿದ್ಯಾ ಅನ್ಬಿಟ್ಟು ಏನೋ ನಿಜನೆಲ್ಲ ಇವ್ರ ಮುಂದೆ ಹೇಳ್ಬಿಡ್ತಾನೆ. ಅವಾಗ ಮೇನ ತಾಯಿಗೂ ಗೊತ್ತಾಗ್ಬಿಡುತ್ತೆ ಇವನೊಬ್ಬ ಕೆಟ್ಟ ವ್ಯಕ್ತಿ ಅಂತ. ಅವಾಗ ಜಸ್ಟಿನ್ ಪಿನ್ ಹೇಳ್ತಾನೆ, ಹೌದು ಈ ಭೂಮಿ ಮೇಲಿರೋ ಎಲ್ಲಾ ಮನುಷ್ಯರನ್ನು ಸಾಯಿಸ್ಬೇಕು ಅಂತಾನೆ ನಾನು ಎಲ್ಲಾ ಕ್ಯೂ ರೋಬೋಟ್ ಒಳಗೂ ಒಂದೊಂದು ಬಾಂಬ್ ನ ಹಾಕಿ ಜನರ ಮಧ್ಯೆ ಬಿಟ್ಟಿದ್ದೀನಿ ಅಂತ. ಇವಾಗ ನಿಮ್ಗೆ ಆ ವಿಷಯ ಗೊತ್ತಾಗಿರೋದ್ರಿಂದ ನಿಮ್ಮನ್ನು ಮುಗಿಸ್ತೀನಿ ಅನ್ಬಿಟ್ಟು ಈ ಜಸ್ಟಿನ್ ಪಿನ್ ಬಾಡಿ ಗಾರ್ಡ್ ಆಗಿ ಒಂದು ದೊಡ್ಡ ರೋಬೋಟ್ ಇರುತ್ತೆ, ಅದನ್ನ ಫೈಟ್ ಮಾಡೋದಕ್ಕೆ ಅಂತ ಬಿಡ್ತಾನೆ. ಈಗ ಇಲ್ಲೊಂದು ಫೈಟ್ ಶುರು ಆಗುತ್ತೆ. ಹೀಗೆ ಫೈಟ್ ನ ಮಾಡ್ತಿರ್ಬೇಕಾದ್ರೆ ಮೇ ಹೇಳ್ತಾಳೆ ನಿನ್ನ ವೆಪನ್ಸ್ ಗಳನ್ನ ಯೂಸ್ ಮಾಡು ಅನ್ಬಿಟ್ಟು. ಆದ್ರೆ 77 ರೋಬೋಟ್ ತನ್ನ ವೆಪನ್ ಕಂಟ್ರೋಲ್ ಸಿಸ್ಟಮ್ ನ ಡಿಲೀಟ್ ಮಾಡ್ಬಿಟ್ಟಿರುತ್ತಲ್ಲ, ಇದರಿಂದ ಅದಕ್ಕೆ ಏನ್ ಯೂಸ್ ಮಾಡಕ್ಕೂ ಆಗೋದಿಲ್ಲ. ಮತ್ತೆ ಹಾಗೆ ಫೈಟ್ ಮಾಡ್ತಾನೆ ಇರುತ್ತೆ, ಟ್ರೈ ಮಾಡ್ತಾನೆ ಇರುತ್ತೆ. ಮತ್ತೆ ಇವ್ರಗಳ ಮಧ್ಯೆ ಹೀಗೆ ಫೈಟ್ ನಡೀತಿರ್ಬೇಕಾದ್ರೆ ಇವ್ರ ತಾಯಿ ಇದಾರಲ್ಲ, ಮೇನ ತಾಯಿನ ಒಂದು ಸ್ಪೇಸ್ ಶಿಪ್ ಅಲ್ಲಿ ತಂದ್ಬಿಟ್ಟು ಎತ್ಕೊಂಡು ಹೊರಟೋಗ್ಬಿಡ್ತಾರೆ. ಮತ್ತೆ ಆ ಜಾಗಕ್ಕೆ ತುಂಬಾ ರೋಬೋಟ್ಸ್ ಗಳು ಬರುತ್ತೆ ಇವ್ರಗಳನ್ನ ಹೊಡೆದು ಸಾಯಿಸೋದಕ್ಕೆ ಅನ್ಬಿಟ್ಟು. ಇದರಿಂದ 77 ರೋಬೋಟ್ ಅವಳು ಅಲ್ಲಿಂದ ಕರ್ಕೊಂಡು ಎಸ್ಕೇಪ್ ಆಗಿ ಹೊರಟೋಗ್ಬಿಡುತ್ತೆ. ಎಸ್ಕೇಪ್ ಆಗ್ಬಿಟ್ಟು ಒಂದು ಜಾಗಕ್ಕೆ ತಗೊಂಡ್ಬಂದ್ಬಿಟ್ಟಾಗ ಇವಳು ಹಾಕೊಂಡ್ ಸರಿಯಾಗಿ ಬೈತಾ ಇರ್ತಾಳೆ, ನಿನ್ಗೆ ನಮ್ ತಾಯಿನ ಕಾಪಾಡಕ್ ಆಗ್ಲಿಲ್ವಲ್ಲ, ಇನ್ನು ನನ್ನ ಕಾಪಾಡ್ತೀಯ ನೀನು, ನಿನ್ನ ವೆಪನ್ ಸಿಸ್ಟಮ್ ಎಲ್ಲ ಏನಾಯ್ತು ಅಂತ ಕೇಳಿದಾಗ ಅವನು ಕೂಡ ಹೀರೋ ನಿಜನೆಲ್ಲ ಹೇಳ್ತಾನೆ. ಅದಕ್ಕೆ ಇವಳು ಕೂಡ ನಿನ್ನ ಹತ್ರ ವೆಪನ್ಸ್ ಇಲ್ಲ ಅಂದ್ರೆ ನೀನ್ ಹೇಗ್ ನನ್ನ ಕಾಪಾಡ್ತೀಯಾ, ನಿನ್ನನ್ನು ನಾನು ತುಂಬಾ ನಂಬಿದೆ, ನನಗೆ ಮೋಸ ಮಾಡ್ತಿದ್ಯಲ್ಲ ಅನ್ಬಿಟ್ಟು ಹಾಕೊಂಡ್ ಚೆನ್ನಾಗಿ ಬೈತಾ ನನ್ನ ತಾಯಿನ ನಾನೇ ಕಾಪಾಡ್ತೀನಿ ಅನ್ಬಿಟ್ಟು ಅಲ್ಲಿಂದ ಬಂದ್ಬಿಡ್ತಾಳೆ. ಬಂದ್ಬಿಟ್ಟು ಒಂದು ಡ್ರೋನ್ ನ ಹಿಡ್ಕೊಂಡು ಈ ಕ್ಯೂ ರೋಬೋಟ್ ನ ಕ್ವಾರ್ಟರ್ ಹೆಡ್ ಒಳಗಡೆ ಬರ್ತಾಳೆ. ಇವಳು ಬಂದಿರೋ ವಿಷಯ ಅಲ್ಲಿರುವಂತಹ ಪೊಲೀಸ್ ರೋಬೋಟ್ ಗಳಿಗೆ ಗೊತ್ತಾಗಿ ಇವಳನ್ನ ಹಿಡಿಯೋಕೆ ಅಂತ ಬಂದಾಗ ಆಗ ಅದೇ ಜಾಗಕ್ಕೆ 77 ರೋಬೋಟ್ ಬಂದ್ಬಿಟ್ಟು ಫೈಟ್ ಮಾಡಕ್ಕೆ ಶುರು ಮಾಡುತ್ತೆ. ಇದರಿಂದ ಅವಳು ಕೂಡ ನಿನ್ ಅವಶ್ಯಕತೆ ನನ್ಗಿಲ್ಲ, ನಾನು ಲಿಫ್ಟ್ ಅಲ್ಲಿ ನೋಡ್ಕೋತೀನಿ ಹೋಗಂದ್ರು ಕೂಡ ಇವನು ಹೋಗೋದಿಲ್ಲ, ನಿನ್ ಜೊತೆ ನಾನು ಕೂಡ ಇರ್ತೀನಿ, ಜೀವನ ಪೂರ್ತಿ ನನ್ನ ಜೊತೆ ಇರ್ತೀನಿ ಅಂತ ಹೇಳಿದ್ಯಾ, ಇನ್ಮೇಲೆ ನಾನು ನಿನ್ ಜೊತೆನೆ ಇರ್ತೀನಿ, ಏನೇ ಆದ್ರೂ ಪರವಾಗಿಲ್ಲ ಅನ್ಬಿಟ್ಟು ಇಬ್ರು
ಫೈಟ್ ಮಾಡಕ್ಕೆ ಶುರು ಮಾಡ್ತಾರೆ. ಇಲ್ಲೊಂದು ಸೀನು ಮಸ್ತಾಗಿ ನಡೆಯುತ್ತೆ. ಅವ್ರಿಷ್ಟು ಜನ ಬಂದ್ರು ಕೂಡ ಇವ್ರಿಬ್ರೇ ಹೊಡೆದು ಸಾಯಿಸ್ತಾ ಇರ್ತಾರೆ ಆ ರೋಬೋಟ್ಸ್ ಗಳನ್ನೆಲ್ಲಾನು ಕೂಡ. ಮತ್ತೆ ಫೈನಲಿ ಇಬ್ರು ಕೂಡ ಮತ್ತೆ ಒಂದು ಒಳ್ಳೆ ಫ್ರೆಂಡ್ ಆಗ್ತಾರೆ. ಮತ್ತೆ ಅವ್ರ ತಾಯಿನ ಹುಡುಕ್ಬೇಕು ಅಂತ ಡಿಸೈಡ್ ಮಾಡ್ಕೋತಾರೆ. ಆಗ ಅಲ್ಲಿಗೆ ಇನ್ನೂ ರೋಬೋಟ್ಸ್ ಗಳು ಬರ್ತವೆ ಇವ್ರನ್ನ ಹಿಡಿಯೋದಿಕ್ಕೆ ಅನ್ಬಿಟ್ಟು. ಇದರಿಂದ ಇವರು ಒಂದು ಲಿಫ್ಟ್ ಅಲ್ಲಿ ಎಸ್ಕೇಪ್ ಆಗ್ತಾರೆ. ಅಲ್ಲಿಂದ ಹೋಗ್ತಿರ್ಬೇಕಾದ್ರೆ ಇವ್ರ ತಾಯಿನೂ ಕೂಡ ಹುಡುಕ್ಬೇಕಾಗಿರುತ್ತಲ್ಲ. ಇದರಿಂದ ಡಾಕ್ಟರ್ ರೈಸ್ ಹತ್ರ ಬರ್ತಾರೆ. ಬಂದ್ಬಿಟ್ಟು ನಮ್ಮ ತಾಯಿಯಲ್ಲಿ ಹೇಳುವಿಲ್ಲ ಸಾಯಿಸ್ತೀನಿ ಅಂತ ಎದುರಿಸಿದಾಗ ಡಾಕ್ಟರ್ ರೈಸ್ ಕೂಡ ನೀನೇನು ತಲೆ ಕೆಡ್ಸ್ಕೊಂಬೇಡ, ನಾವ್ ಈ ಪ್ರಪಂಚವನ್ನು ಕಾಪಾಡ್ಬೋದು, ನಿಮ್ ತಾಯಿನೂ ಕಾಪಾಡ್ಬೋದು, ನಾವು ಜಸ್ಟ್ ಆ ಏರಿಸ್ ನಿಲ್ಸಿರೋ ಸಾಕು ಅಂತ. ಈ ಏರಿಸು ಯಾರಪ್ಪ ಅಂದ್ರೆ ಅದ್ ಬೇರೆ ಯಾರು ಅಲ್ಲ, ಈ ಜಸ್ಟಿನ್ ಪಿನ್ ಇದ್ದಾನಲ್ಲ ಅವನ ಬಾಡಿ ಗಾರ್ಡ್ ಆಗಿ ಒಂದು ರೋಬೋಟ್ ಇರುತ್ತಲ್ಲ ಅದನ್ನ ನಿಲ್ಸಿದ್ರೆ ಸಾಕು, ನಾವು ಆರಾಮಾಗಿ ಯಾರನ್ನ ಬೇಕಾದ್ರೂ ಕಾಪಾಡ್ಬೋದು ಅಂತ. ಆಗ ಅಲ್ಲಿಗೆ ಜಸ್ಟಿನ್ ಪಿನ್ ಕೂಡ ಅಲ್ಲಿಗೆ ಬರ್ತಾನೆ. ಅಲ್ಲಿಗೆ ಬಂದಾಗ ಫಸ್ಟ್ ಡಾಕ್ಟರ್ ಟ್ಯಾನಿಸ್ ಇದನ್ನೆಲ್ಲ ಅವನ್ನ ಶೂಟ್ ಮಾಡಿ ಸಾಯಿಸಾಕ್ಬಿಡ್ತಾನೆ. ಮತ್ತೆ ಮೈಗೆ ಶೂಟ್ ಮಾಡಕ್ಕೆ ಅಂತ ಬಂದಾಗ 7-7 ರೋಬೋಟ್ ಅವನ್ನ ತಡೆಯೋಕೆ ಅಂತ ಹೋಗುತ್ತೆ. ಹೀಗಾಗಿ ಇಬ್ರು ಆ ಒಂದು ರೋಬೋಟ್ ಗೆ ಹೆಡ್ ಕ್ವಾರ್ಟರ್ ಕೆಳಗಡೆ ಬೀಳ್ತಾರೆ. ಮತ್ತೆ ಆ ಒಂದು ಏರಿಸ್ ಅನ್ನೋ ಒಂದು ರೋಬೋಟ್ ಇದೆಯಲ್ಲ ಇವಳ ಮೇಲೆ ಅಟ್ಯಾಕ್ ಮಾಡೋಕೆ ಅಂತ ಬಂದಾಗ ಇವಳು ಒಂದು ಡ್ರೋನ್ ನ ಸಹಾಯ ಮೂಲಕ ಅಲ್ಲಿಂದ ಎಸ್ಕೇಪ್ ಆಗ್ಬಿಡ್ತಾಳೆ ಇವಳು ಕೂಡ. ಇವರು ಡೈರೆಕ್ಟ್ ಆಗಿ ಎಲ್ಲಿ ಬೀಳ್ತಾರೆ ಅಂದ್ರೆ ಒಂದು ಫುಟ್ಬಾಲ್ ಸ್ಟೇಡಿಯಂ ಒಳಗಡೆ ಬೀಳ್ತಾರೆ. ಅದೇ ಜಾಗಕ್ಕೆ ಏರಿಸ್ ರೋಬೋಟ್ ಬಂದ್ಬಿಟ್ಟು 7-7 ರೋಬೋಟ್ ಮೇಲೆ ಅಟ್ಯಾಕ್ ಮಾಡೋಕೆ ಅಂತ ಬರುತ್ತೆ. ಆದ್ರೆ 7-7 ರೋಬೋಟ್ ಇದ್ರ ಕೈಯಿಂದ ಈಸಿಯಾಗಿ ತಪ್ಪಿಸ್ಕೋತಾ ಇರುತ್ತೆ. ಮತ್ತೆ ಇದ್ರ ಜೊತೆಗೆ ಫೈಟ್ ಮಾಡ್ಬೇಕು ಅಂತ ಕೂಡ ಹಿಡಿಯುತ್ತೆ. ಮತ್ತೆ ಮೇಯಿ ನಮ್ ತಾಯಿನ ಕಂಡಿಡಿಬೇಕು ಅನ್ಬಿಟ್ಟು ಹಾಗಾಗಿ ಮಾಡಿ ಅವ್ರ ತಾಯಿನ ಕೂಡ ಕಂಡಿಡಿದು ಬಿಡ್ತಾಳೆ. ಅವಳು ಎಲ್ಲಿರ್ತಾಳೆ ಅಂದ್ರೆ ಆ ಒಂದು ಸ್ಟೇಡಿಯಂ ನ ಕಂಟ್ರೋಲ್ ರೂಮ್ ಅಲ್ಲಿ ಇರ್ತಾಳೆ. ಅದರಿಂದ ಹೋಗಿ ಅವ್ರ ತಾಯಿನ ಬೆಳೆಸ್ತಿರ್ಬೇಕಾದ್ರೆ ಅವ್ರ ತಾಯಿನೂ ಕೂಡ ತುಂಬಾ ಫೀಲಿಂಗ್ ಅಲ್ಲಿ ಮಾತಾಡ್ತಾ ಇರ್ತಾರೆ. ನಾನು ನಿನ್ ಬಗ್ಗೆ ಗಮನನೇ ಕೊಡ್ಲಿಲ್ಲ, ಯಾವಾಗ್ಲೂ ಕೂಡ ನಾನು ರೋಬೋಟ್ ಮೇಲೆ ಡಿಪೆಂಡ್ ಆಗಿದೆ, ಸಾರಿ ಅಂತ. ಹಾಗೆ ಅವಳ ಮಗಳ ಜೊತೆ ಮಾತಾಡ್ತಾ ಇರ್ಬೇಕಾದ್ರೆ ಆಗ ಅಲ್ಲಿಗೆ ಮತ್ತೆ ಈ ಜಸ್ಟಿನ್ ಪಿನ್ ಬರ್ತಾನೆ. ಬಂದ್ಬಿಟ್ಟು ಏನ್ ನೀವ್ ಇಬ್ರೆ ನನ್ನ ತಡಿಬೇಕು ಅಂತ ಅನ್ಕೊಂಡಿದೀರಾ, ಅದು ನಿಮ್ ಕೈಲಿ ಆಗೋದಿಲ್ಲ. ಈ ಜನಗಳೆಲ್ಲ ಮೂರುಕರು ಜನರು, ಅವ್ರಗಳಿಗೆ ಸಾವಂತರ ರೋಬೋಟ್ ಗಳನ್ನ ಹೇಗೆ ಅವ್ರ ಜೊತೆಗೆ ಇಟ್ಕೊಂಡೆ ಓಡಾಡ್ತಾ ಇದ್ದಾರೆ ನೋಡಿ, ಇವ್ರು ಎಷ್ಟು ಮೂರುಕರು ಅಂತ ಹೇಳ್ತಾ ಇರ್ತಾನೆ. ಆದ್ರೆ ಅದೇ ಜಾಗದಲ್ಲಿ ಕ್ಯಾಮ್ರಾ ರೋಬೋಟ್ ಇರುತ್ತೆ. ಅದು ಈ ವಿಷಯನೆಲ್ಲ ಲೈವ್ ಆಗಿ ಜನರಿಗೆ ತೋರಿಸ್ತಾ ಇರುತ್ತೆ. ಆ ಸ್ಟೇಡಿಯಂ ಅಲ್ಲಿ ತುಂಬಾ ಜನ ತುಂಬಿರ್ತಾರಲ್ಲ ಎಲ್ಲರಿಗೂ ತೋರಿಸ್ತಾ ಇರುತ್ತೆ ಈ ಜಸ್ಟಿನ್ ಪಿನ್ ಎಂತ ವ್ಯಕ್ತಿ ಅಂತ. ಇದರಿಂದ ಮೇ ಅಲ್ಲಿರುವಂತ ಎಲ್ಲಾ ಜನರಿಗೂ ಹೇಳ್ಬಿಡ್ತಾಳೆ, ನಿಮ್ಮ ಹತ್ರ ಇರುವಂತ ಕ್ಯೂ ರೋಬೋಟ್ ಒಂದು ಬಾಂಬ್ ಆಗಿದೆ, ಅದು ಬ್ಲಾಸ್ಟ್ ಆಗೋಕೆ ಅಂತ ಮುಂಚೆ ಎಲ್ಲರೂ ಕೂಡ ಈ ಸ್ಟೇಡಿಯಂ ಇಂದ ಹೊರಗಡೆ ಹೊರಟೋಗ್ಬಿಡಿ ಅಂತ. ಮತ್ತೆ ಜಸ್ಟಿನ್ ಪಿನ್ ಇವಳನ್ನ ಸಾಯಿಸೋಕೆ ಅಂತ ಬಂದಾಗ ಇವಳು ಕೂಡ ಹಾಕೊಂಡ್ ಸರಿಯಾಗಿ ಹೊಡಿತಾಳೆ. ಹೀಗೆ ಹೊಡಿತಿರ್ಬೇಕಾದ್ರೆ ಎತ್ತಿ ಕಣ್ಣುಗೆ ಒದ್ದಿದ ತಕ್ಷಣ ಅವ್ನ್ ಕಣ್ಣು ಕಿತ್ಕೊಂಡ್ ಬಂದ್ಬಿಡುತ್ತೆ. ಆಕ್ಚುಲಿ ಇದು ಕೂಡ ಒಂದು ರೋಬೋಟ್ ಆಗಿರುತ್ತೆ ಜಸ್ಟಿನ್ ಪಿನ್. ಮತ್ತೆ ಹಾಗ ಅಲ್ಲಿರೋರ್ಗೆಲ್ಲ ಇನ್ನೊಂದು ವಿಷಯನೂ ಹೇಳುತ್ತೆ. ಜಸ್ಟಿನ್ ಪಿನ್ ಅಂತ ಒಬ್ಬ ವ್ಯಕ್ತಿ ಇರ್ತಾನಲ್ಲ ಅವನು ಈ ರೋಬೋಟ್ ನ ಕಂಡಿಡ್ದಿರ್ತಾನೆ. ಆದ್ರೆ ಆ ರೋಬೋಟ್ ತುಂಬಾ ಇಂಟೆಲಿಜೆಂಟ್ ಆಗ್ಬಿಟ್ಟು ಜಸ್ಟಿನ್ ಪಿನ್ ಸಾಯಿಸಿ ಅವನ್ ಬಾಡಿನೇ ತಗೊಂಡು ಅವ್ನ್ ಸ್ಕಿನ್ ಲೇಯರ್ ನೆಲ್ಲ ಹಾಕೊಂಡು ಜಸ್ಟಿನ್ ಪಿನ್ ಹೆಸರಲ್ಲಿ ಜೀವನ ಮಾಡ್ತಾ ಇರುತ್ತೆ. ಮತ್ತೆ ಇವ್ರನ್ನೆಲ್ಲ ಮುಗಿಸ್ಬೇಕು ಅಂತ ಪ್ಲಾನ್ ಕೂಡ ಹಾಕೊಂಡಿರತ್ತಲ್ಲ ಅದೇ ರೀತಿ ಮಾಡುತ್ತೆ. ಮತ್ತೆ ಇವ್ರ ಜೊತೆ ಇದ್ದಂತಹ ಕ್ಯೂ ರೋಬೋಟ್ ಇರುತ್ತಲ್ಲ ಅದಕ್ಕೆಲ್ಲ ಬಾಂಬ್ ನ ಆಕ್ಟಿವೇಟ್ ಮಾಡ್ಬಿಡುತ್ತೆ. ಅದೇ ರೀತಿ ಆಕ್ಟಿವೇಟ್ ಆಗಿದ ತಕ್ಷಣ ಜನ ಎಲ್ಲ ಗಲಬಿಲಿ ಆಗಿ ಒಂದೇ ಸಮನೆ ಹೊಡಕ್ಕೆ ಶುರು ಮಾಡ್ತಾರೆ. ಮೈನ ಸಾಯಿಸೋಕೆ ಅಂತ ಬಂದಾಗ ಅವಾಗ ಅವ್ರ ತಾಯಿ ಬಂದ್ಬಿಟ್ಟು ಸರಿಯಾಗಿ ಹೊಡಿಕೆ ಶುರು ಮಾಡ್ತಾರೆ ಜಸ್ಟಿನ್ ಪಿನ್ಗೆ. ಮತ್ತೆ ಅವ್ರ ತಾಯಿನೂ ಅಲ್ಲಿಂದ ಕರ್ಕೊಂಡು ಆ ಸ್ಟೇಡಿಯಂ ಇಂದ ಎಲ್ಲರನ್ನು ಕೂಡ ಆಚೆ ಕರ್ಕೊಂಡು ಹೋಗಕ್ಕೆ ಟ್ರೈ ಮಾಡ್ತಾ ಇರ್ತಾಳೆ. ಆ ಜನರನ್ನೆಲ್ಲರನ್ನು ಕೂಡ ಆ ಬಾಂಬ್ ಗಳು ಕೂಡ ಕೆಲವೊಂದು ಬ್ಲಾಸ್ಟ್ ಆಗೋಕೆ ಶುರುವಾಗಿರ್ತವೆ. ಇದರಿಂದ ಮೇ ಆ ಸ್ಟೇಡಿಯಂ ಇಂದ ಜನರೆಲ್ಲ ಆಚೆ ಕಳಿಸ್ತಿರ್ಬೇಕಾದ್ರೆ ಜಸ್ಟಿನ್ ಪಿನ್ ಕೈಗೆ ತಗಲಾಕೊಂಡ್ಬಿಡ್ತಾಳೆ ಇವಳು. ಜಸ್ಟಿನ್ ಪಿನ್ ಇವನೇ ಹಿಡ್ಕೊಂಡ್ಬಿಡ್ತಾನೆ. ಈ ಕಡೆ 7-7 ರೋಬೋಟ್ ಇದ್ರ ಜೊತೆಗೆ ಫೈಟ್ ಮಾಡ್ತಿತ್ತಲ್ಲ ಇದ್ರ ಕೈಲಿ ಆಯ್ತಾನೆ ಇರೋದಿಲ್ಲ. ಯಾಕಂದ್ರೆ ಯಾವ್ದೇ ರೀತಿಯ ಪವರ್ಸ್ ಗಳು ಇದ್ರೊಳಗಡೆ ಇರೋದಿಲ್ಲ, ಅದ್ರ ಒಳಗಡೆ ಎಲ್ಲ ಪವರ್ಸ್ ಇರುತ್ತೆ. ಇದರಿಂದ ಏರಿಸ್ ರೋಬೋಟ್ ಹಾಕೊಂಡು ಇದಕ್ಕೆ ಚೆನ್ನಾಗಿ ಹೊಡಿತಾ ಇರುತ್ತೆ. ಮತ್ತೆ ಅಲ್ಲಿ ಎಷ್ಟೊಂದು ಕ್ಯೂಬ್ ರೋಬೋಟ್ ಗಳಿರುತ್ತಲ್ಲ ಅವೆಲ್ಲ ಬಾಂಬ್ ಗಳಾಗಿರುತ್ತಲ್ಲ ಎಲ್ಲಾನು ಕೂಡ ಈ 7-7 ರೋಬೋಟ್ ಮೇಲೆ ಹತ್ತೋಕೆ ಆರ್ಡರ್ ನ ಪಾಸ್ ಮಾಡಿರುತ್ತೆ ಬ್ಲಾಸ್ಟ್ ಮಾಡೋದಕ್ಕೆ ಅನ್ಬಿಟ್ಟು. ಇದ್ರ ಕೈಲಿ ಆಗ್ತಾ ಇರೋದಿಲ್ವಲ್ಲ, ಫುಲ್ ಸುಸ್ತಾಗ್ಬಿಟ್ಟಿರುತ್ತಲ್ಲ. ಹಾಗೆ ಮೇಲ್ಗಡೆ ನೋಡಿದ್ರೆ ಜಸ್ಟಿನ್ ಪಿನ್ನು ಮೈನ ಹಿಡ್ಕೊಂಡು ಸಾಯಿಸೋಕೆ ಅಂತ ರೆಡಿ ಆಗಿರ್ತಾನೆ. ಅವಾಗ ಅಲ್ಲಿಗೆ ಗ್ರೀನ್ ವುಡ್ ಬಂದ್ಬಿಟ್ಟು ಇವಳಿಗೆ ಹೆಲ್ಪ್ ಮಾಡ್ತಾಳೆ. ಆದ್ರೆ ಈ ಒಂದು ಸೀನ್ ಅಲ್ಲಿ ಇಬ್ರು ಕೂಡ ಬಿಲ್ಡಿಂಗ್ ಮೇಲಿಂದ ಕೆಳಗಡೆ ಬೀಳ್ತಾ ಇರ್ತಾರೆ. ಇದರಿಂದ ಅವಳನ್ನ ಹೇಗಾದ್ರೂ ಮಾಡಿ ಕಾಪಾಡಬೇಕು ಅನ್ಬಿಟ್ಟು ಈ 7-7 ರೋಬೋಟ್ ಏನ್ ಮಾಡುತ್ತೆ ಅಂದ್ರೆ ತನ್ನ ವೆಪನ್ ಸಿಸ್ಟಮ್ ನ ರೀಸ್ಟಾರ್ಟ್ ಮಾಡ್ಬಿಡುತ್ತೆ. ರೀಸ್ಟಾರ್ಟ್ ಮಾಡಿದಾಗ ಏನಾಗುತ್ತೆ ಅಂದ್ರೆ ನಿಮಗೆ ಗೊತ್ತು, ಇದ್ರ ಮೆಮೊರಿ ಎಲ್ಲ ಎರೇಸ್ ಆಗ್ಬಿಡುತ್ತೆ. ರೀಸೆಟ್ ಆಗಿದ ತಕ್ಷಣ ಇದ್ರದ್ದು ವೆಪನ್ ಕಂಟ್ರೋಲ್ ಸಿಸ್ಟಮ್ ಮತ್ತೆ ಬಂದ್ಬಿಡುತ್ತೆ. ಇದ್ರೊಳಗಡೆ ವೆಪನ್ಸ್ ಬಂದಿದ ತಕ್ಷಣ ಸೂಪರ್ ಆಗಿ ಅವಳನ್ನ ಬೀಳ್ತಾ ಇರೋದ್ರಿಂದ ಕಾಪಾಡ್ತಾ ಮತ್ತೆ ಇದ್ರ ಜೊತೆಗೆ ಫೈಟ್ ಗೆ ಹೇಳಿತಾನೆ. ಅವಳಿಗೆ ನಾನು ನೆನಪುಗಳನ್ನೆಲ್ಲ ಮರ್ತು ಹೋಗ್ತೀನಿ, ನನ್ನ ನೀನು ಯಾವತ್ತೂ ಮರಿ ಮಾಡ ಅಂತ ಹೇಳ್ಬಿಟ್ಟು ಆ ಒಂದು ಆರಿಸ್ ರೋಬೋಟ್
ರೋಬೋಟ್ ಜೊತೆಗೆ ಫೈಟ್ ಗೆ ಹೇಳಿದ್ದಾರೆ. ಇವಾಗ ಮಾತ್ರ ಮಸ್ತಾಗಿ ಫೈಟ್ ಮಾಡ್ತಾನೆ. ಈಗ ಅವ್ನ ವೆಪನ್ಸ್ ಗಳೆಲ್ಲ ಮತ್ತೆ ಬಂದ್ಬಿಟ್ಟಿರುತ್ತಲ್ಲ, ಇದರಿಂದ ಆ ರೋಬೋಟ್ ಗೆ ಹಾಕೊಂಡು ಸರಿಯಾಗಿ ತುಳಿತಾನೆ. ಮತ್ತೆ ಹಾಗೆ ಮೇ ಜೊತೆಗೆ ಇದ್ದಂತ ಮೆಮೊರಿಗಳೆಲ್ಲ ನಿಧಾನಕ್ಕೆ ಎರೇಸ್ ಆಗ್ತಾನೆ ಇರುತ್ತೆ. ಆ ಮೆಮೊರಿಗಳೆಲ್ಲ ಕಂಪ್ಲೀಟ್ ಆಗಿ ಎರೇಸ್ ಆಗೋ ಅಷ್ಟಲ್ಲಿ ಇವನು ಇದನ್ನ ಹೊಡೆದು ಮುಗಿಸ್ಬೇಕು, ಇಲ್ಲ ಅಂದ್ರೆ ಇವನ ಫೈಟಿಂಗ್ ಸ್ಟೈಲು ಕೂಡ ಮರ್ತೋಗ್ಬಿಡ್ತಾನೆ. ಹಾಗಾಗಿ ಬೇಗ ಬೇಗ ಫೈಟ್ ಮಾಡ್ತಾ ಇರ್ತಾನೆ. ಮೆಮೊರಿ ಎಲ್ಲ ರೀಸೆಟ್ ಆಗ್ತಾ ಎರೇಸ್ ಆಗ್ತಾ ಇರುತ್ತೆ. ಫೈನಲಿ ಹಾಗೋ ಈಗ ಮಾಡಿ ಎರೇಸ್ ಅನ್ನೋ ಒಂದು ರೋಬೋಟ್ ಗೆ ಹಾಕೊಂಡು ಸರಿಯಾಗಿ ಹೊಡಿತಾ ಇನ್ನೇನು ಅದ್ರ ಕತೆನ ಮುಗಿಸ್ಬೇಕು ಅನ್ನೋ ಅಷ್ಟಲ್ಲಿ ಇದ್ರದ್ದು ಫುಲ್ ರೀಸೆಟ್ ಆಗಿರೋದ್ರಿಂದ ಇದ್ರ ಸಿಸ್ಟಮ್ ಶಟ್ ಡೌನ್ ಆಗ್ಬಿಡುತ್ತೆ. ಆದ್ರೆ ಆ ಏರಿಸ್ ಅನ್ನೋ ಒಂದು ರೋಬೋಟ್ ಗೆ ಎದ್ದಾಳಕ್ಕಾಗದ ರೀತಿ ಸರಿಯಾಗಿ ಹೊಡೆದಿರುತ್ತೆ. ಆಗ ಅದೇ ಜಾಗಕ್ಕೆ ಮೇ ಬರ್ತಾಳೆ. ಮೇ ಇದ್ರ ಪರಿಸ್ಥಿತಿಯನ್ನು ನೋಡಿ ಸಿಕ್ಕಾಪಟ್ಟೆ ಬೇಜಾರು ಮಾಡ್ಕೋತಾಳೆ. ಅದನ್ನ ಆಕ್ಟಿವೇಟ್ ಮಾಡ್ಬೇಕು ಅಂತ ತುಂಬಾ ಟ್ರೈ ಮಾಡ್ತಾ ಇರ್ತಾಳೆ, ಆದ್ರೆ ಅದು ಆನ್ ಆಗ್ತಾ ಇರೋದಿಲ್ಲ. ಆಗ ಅಲ್ಲಿಗೆ ಮತ್ತೆ ಜಸ್ಟಿಗ್ ಲೀಗ್ ಬರ್ತಾನೆ. ಅವ್ನಿನ್ನು ಸತ್ತೇ ಇರೋದಿಲ್ಲ, ಇನ್ನು ಬದುಕೆ ಇರ್ತಾನೆ. ಇದರಿಂದ ಇವಳನ್ನ ಮುಗ್ಸಕ್ಕೆ ಅಂತ ಬಂದಾಗ ಇವಳು ಅವ್ನ ಕೈಲಿಂದ ತಪ್ಪಿಸ್ಕೊಂಡು ಆ ಏರಿಸ್ ಅನ್ನೋ ಒಂದು ರೋಬೋಟ್ ಇರುತ್ತಲ್ಲ ಅದ್ರ ಮೇಲೆ ಅಟ್ಯಾಕ್ ಮಾಡ್ತಾಳೆ. ಇದರಿಂದ ಏನಾಗುತ್ತಪ್ಪ ಅಂದ್ರೆ ಜಸ್ಟಿನ್ ಪಿನ್ ಸಿಸ್ಟಮ್ ಆಫ್ ಆಗೋಗ್ಬಿಡುತ್ತೆ. ಆಕ್ಚುಲಿ ಈ ಏರಿಸ್ ಅನ್ನೋ ಒಂದು ರೋಬೋಟ್ ಕಂಟ್ರೋಲ್ ಮಾಡ್ತಿದ್ದು ಈ ಜಸ್ಟಿನ್ ಪಿನ್ ಅನ್ನೋ ರೋಬೋಟ್ ನ. ಇದರಿಂದ ಅವ್ರಿಬ್ರು ಕತೆನ ಮುಗಿಸ್ಬಿಟ್ಟು ತನ್ನ ರೋಬೋಟ್ ಹತ್ರ ಬಂದ್ಬಿಟ್ಟು ತುಂಬಾ ಫೀಲಿಂಗ್ ಅಲ್ಲಿ ಮಾತಾಡ್ತಾ ಇರ್ತಾಳೆ. ನೀನ್ ನನ್ನ ಪ್ರತಿ ಸಲ ತಿದ್ದೋಕೆ ಟ್ರೈ ಮಾಡ್ತಿದ್ದೆ, ಅದೇ ನಾನೇ ಅರ್ಥ ಮಾಡ್ಕೊಳ್ಳಿಲ್ಲ, ದಯವಿಟ್ಟು ನನ್ನ ಜೊತೆ ಮಾತಾಡು ಅಂದ್ಬಿಟ್ಟು ತುಂಬಾ ಫೀಲಿಂಗ್ ಅಲ್ಲಿ ಅವನ ಹಗ್ ಮಾಡಿದ ತಕ್ಷಣ ಅದು ಆಕ್ಟಿವೇಟ್ ಆಗ್ಬಿಡುತ್ತೆ. ಒಂದ್ ನಿಮಿಷಕ್ಕೆ ಆಕ್ಟಿವೇಟ್ ಆಗಿದ ತಕ್ಷಣ ನಿನ್ ಹೆಸರೇನು ಅಂತ ಕೇಳುತ್ತೆ. ಇದರಿಂದ ಇವಳಿಗೆ ಬೇಜಾರಾಗಿ ಹೋಗ್ಬಿಡುತ್ತೆ. ಯಾಕಪ್ಪ ಅಂದ್ರೆ ಇವಳ ನೆನಪುಗಳೇ ಇರೋದಿಲ್ಲ ಈ 77 ರೋಬೋಟ್ ಅಲ್ಲಿ. ಇದರಿಂದ ಇವಳು ತುಂಬಾನೇ ಬೇಜಾರ್ ಮಾಡ್ಕೋತಾಳೆ. ಮತ್ತೆ ಇನ್ನೇನು ಇದಕ್ಕೆ ಏನು ಕೂಡ ನೆನಪಿಗಿರೋದಿಲ್ವಲ್ಲ, ಇದನ್ನ ತಾನೇ ಅಡಾಪ್ಟ್ ಮಾಡ್ಕೋತಾಳೆ. ಅಂದ್ರೆ ಇದ್ರ ಜೊತೆಗೆ ಮತ್ತೆ ಒಂದು ಹೊಸ ಫ್ರೆಂಡ್ಶಿಪ್ ನ ಸ್ಟಾರ್ಟ್ ಮಾಡಿ ಸ್ಟಾರ್ಟಿಂಗ್ ಇಂದ ಏನೇನಾಯ್ತೋ ಪ್ರತಿಯೊಂದನ್ನು ಕೂಡ ಹೇಳ್ತಾ ಅದನ್ನ ಹೊಸದಾಗಿ ಫ್ರೆಂಡ್ ಮಾಡ್ತಾ ಹೊಸ ವಿಷಯಗಳನ್ನ ಕಲ್ಸೋಕೆ ಶುರು ಮಾಡಿರ್ತಾಳೆ. ಹಾಗೆ ಅದ್ರ ಜೊತೆಗೆ ಆಟ ಆಡ್ತಾ ಅದ್ರ ಜೊತೆಗೆ ಟೈಮ್ ಸ್ಪೆಂಡ್ ಮಾಡ್ತಾ ಅದ್ರ ಜೊತೆಗೆ ಖುಷಿಯಾಗಿರ್ತಾಳೆ. ಅದು ಕೂಡ ಹೊಸ ವಿಷಯಗಳನ್ನೆಲ್ಲ ಕಲ್ತ್ಕೋತಾ ಈ ಮೇನ ತುಂಬಾ ಇಷ್ಟ ಪಡ್ತಾ ಇರುತ್ತೆ. ಇಲ್ಲಿಗೆ ಈ ಮೂವಿ ಮುಗಿಯುತ್ತೆ. ಸೊ ಹೇಗಿತ್ತು ಮೂವಿ? ಇಷ್ಟ ಆಯ್ತಾ? ಇಷ್ಟ ಆದ್ರೆ ಒಂದು ಲೈಕ್ ಮಾಡಿ, ಇಷ್ಟ ಆಗಿರೋ ಡಿಸ್ಲೈಕ್ ಮಾಡಿ, ಪರವಾಗಿಲ್ಲ. ಮುಂದಿನ ಸಲ ನಮ್ಗೆ ಇಷ್ಟ ಆಗುತ್ತೆ ಇನ್ನೊಂದು ಮೂವಿ ತಗೊಂಡ್ಬರ್ತೀನಿ. ಅದಕ್ಕೋಸ್ಕರ ನೀವು ಮಾಡ್ಬೇಕಾಗಿರೋದಿಷ್ಟೇ, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳೋದೊಂದೇ. ಸರಿ, ಇದೇ ರೀತಿ ಇಂಟ್ರೆಸ್ಟಿಂಗ್ ಆಗಿರೋ ಮೂವಿಗಳನ್ನ ನೋಡ್ಬೇಕನ್ಸಿದ್ರೆ ನಮ್ಮ ಚಾನಲ್ ಒಂದ್ಸಲಿ ವಿಸಿಟ್ ಮಾಡಿ ನೋಡಿ. ಮುಂದಿನ ವಿಡಿಯೋ ಜೊತೆ ನಿಮ್ಮನ್ನ ಎಂಟರ್ಟೈನ್ಮೆಂಟ್ ಮಾಡೋಕೆ ಮತ್ತೆ ಬರ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಲವ್ ಯು ಆಲ್.